ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಗೊತ್ತಾ, ನಿನ್ನೆ ನಾನು ಒಂದು ರೀಲಲ್ಲಿ ಕ್ವಶನ್ ಕೇಳಿದ್ದೆ, ಯಾರೂ ಆನ್ಸರ್ ಮಾಡಿಲ್ಲ. ಬಟ್ ನನಗೆ ಇನ್ನೂ ಕನ್ಫ್ಯೂಷನ್ ಇದೆ. ರೀಲಲ್ಲ, ಯೂಟ್ಯೂಬ್ ಲಾಂಗ್ ವೀಡಿಯೋದಲ್ಲಿ ಒಂದು ಕ್ವಶನ್ ಕೇಳಿದ್ದೆ, ಅದಕ್ಕೆ ಯಾರೂ ಆನ್ಸರ್ ಮಾಡಿಲ್ಲ. ನಂಗೆ ಆನ್ಸರ್ ಬೇಕಿತ್ತು ನಿಜವಾಗ್ಲೂ. ಇವಾಗ ಏಕೇನು ಕೇಳ್ತೀನಿ, ದೆವ್ವ ಇದೆಯಾ ಇಲ್ವಾ ಅಂತ ಅಷ್ಟೇ ಕ್ವಶನ್. ಆನ್ಸರ್ ಬೇಕಿತ್ತು. ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅಷ್ಟೇ. ಸೊ ಇವಾಗ ಏನು ವಿಡಿಯೋ ಇವತ್ತು ಮಾಡ್ತಿದ್ದೀನಿ ಅಂದರೆ, ಇವತ್ತು ನಮ್ಮ ಫುಲ್ ಸರೌಂಡಿಂಗ್ಸ್ ಫುಲ್ ತೋರಿಸ್ತೀನಿ ಹೆಂಗಿದೆ ಅಂತ. ಓಕೆ, ಬನ್ನಿ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ವಿಡಿಯೋ ನೋಡ್ತಿದ್ದಾರೆ. ಹೊರಗೆ ಹೆವಿ ಚಳಿ. ನೋಡಿ, ನಾವು ಟೆರಿಸ್ ಮೇಲೆ ಕೂತ್ಕೊಂಡು ನಮ್ಮಮ್ಮ ವಿಡಿಯೋ ನೋಡ್ತಿದ್ದಾರೆ ಫೋನಲ್ಲಿ. ಸೊ ಹಿಂಗೇನೆ ಬಂದರೆ ನೋಡಿದ್ರಾ ಎಷ್ಟು ವೆಹಿಕಲ್ಸ್ ಹೋಗ್ತಿದೆ ಅಂತ ಕೆಳಗಡೆ. ಆ್ಯಕ್ಚುಲಿ ಇದೇನು ಗೊತ್ತಾ, ಒನ್ ವೇ. ಇಲ್ಲಿ ವೆಹಿಕಲ್ಸ್ ಅಷ್ಟು ಹೋಗೋಂಗಿಲ್ಲ ಟೂ ಸೈಡಲ್ಲೂ. ನಂಗೆ ತುಂಬ ಕಷ್ಟ ಆಗುತ್ತೆ ರೋಡ್ ಕ್ರಾಸ್ ಮಾಡುವಾಗ. ಲೆಫ್ಟಲ್ಲೂ ವೆಹಿಕಲ್ಸ್ ಬರುತ್ತೆ, ರೈಟಲ್ಲೂ ವೆಹಿಕಲ್ಸ್ ಬರುತ್ತೆ. ತುಂಬಾ ಕಷ್ಟ ರೋಡ್ ಮಾಡೋಕ್ಕೆ, ರೋಡ್ ಕ್ರಾಸ್ ಮಾಡೋಕ್ಕೆ. ರೋಡಲ್ಲಿ ಸೈಡಲ್ಲಿ ನಡ್ಕೊಂಡು ಹೋಗೋಕ್ಕೂ ಕಷ್ಟ. ನಾನು ಅಂದ್ಕೊಂಡಿದ್ದೆ ಪೊಲೀಸವ್ರು ಏನು ಆ್ಯಕ್ಷನ್ ತಗೊಳ್ಳಲ್ವಾ, ಏನು ಈ ರೋಡ್ ಬಗ್ಗೆ ಏನು ಆ್ಯಕ್ಷನ್ ತಗೊಳ್ಳಲ್ವಾ ಅಂತ ಅಂದ್ಕೊತಿದ್ದೆ. ಬಟ್ ನಿನ್ನೆ ರೋಡ್ ಕ್ಲೋಸ್ ಮಾಡಿದ್ರು. ಒಂದು ಸೈಡಿಂದ ಮಾತ್ರ, ಒನ್ ವೇ ಅಲ್ವಾ, ಒಂದು ಸೈಡಿಂದ ಮಾತ್ರ ವೆಹಿಕಲ್ಸ್ ಬಿಡೋಕ್ಕೆ ಅಲೋ ಮಾಡಿದ್ದು. ಬಟ್ ಇವತ್ತು ಬೋತ್ ಸೈಡು, ಟೂ ಸೈಡನ್ನು ಕ್ಲೋಸ್ ಮಾಡಿದ್ದಾರೆ. ಅಂದರೆ ಇವರಿಗೆಲ್ಲ ಗೊತ್ತಿಲ್ಲ. ಇವ್ರು ಇವಾಗ ಮೇಲೆಯಿಂದ ಹೋಗಿ ಕೆಳಗೆ ಮತ್ತೆ ರಿಟರ್ನ್ ಬರ್ತಿದ್ದಾರೆ. ಸೊ ಈ ರೋಡ್ ಫುಲ್ ಕ್ಲೋಸ್ ಮಾಡಿದ್ದಾರೆ, ಒನ್ ವೇ ಅಂತ. ಎಷ್ಟು ಹೇಳಿದ್ರು ಕೇಳಲ್ಲ ಅಂತ ರೋಡೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇವಾಗ ಇಲ್ಲಿ ರೋಡಲ್ಲಿ ಸ್ವಲ್ಪ ನಡ್ಕೊಂಡು ಹೋಗೋಕ್ಕೆ ಸ್ವಲ್ಪ ಆಗುತ್ತೆ, ಇಲ್ಲಾಂದರೆ ಹೆವಿ ಕಷ್ಟ ಆಗುತ್ತಾ. ನೋಡಿ, ಈ ಥರ ನಾನು ಬೆಳಗ್ಗೆ ನಡ್ಕೊಂಡು ಹೋಗ್ತೀನಿ. ತುಂಬ ರೋಡ್ ಕ್ರಾಸ್, ರೋಡಲ್ಲಿ ಸೈಡಲ್ಲಿ ಹೋದ್ರೂ ವೆಹಿಕಲ್ಸ್ ಬರುತ್ತೆ. ಒನ್ ವೇ ರೋಡು ಆದರೂ ಆ ಕಡೆಯಿಂದ ವೆಹಿಕಲ್ಸು, ಈ ಕಡೆಯಿಂದ ವೆಹಿಕಲ್ಸು. ಸೈಡಿಂದ ಬಂದರೆ ನಾವು ಹೆಂಗೆ ನಡ್ಕೊಂಡು ಹೋಗೋದು? ಸೈಡಲ್ಲಿ ಸ್ಪೇಸ್ ಇರಬೇಕಲ್ವ, ಸ್ಪೇಸು ಇಲ್ಲ, ಅವ್ರಿಗೇ ಆಗಿಬಿಡುತ್ತೆ. ಅದು ಚಿಕ್ಕ ಚಿಕ್ಕ ವೆಹಿಕಲ್ ಆದರೂ, ಟೂ ವೀಲರ್ ಆದರೂ ಓಕೆ. ದೊಡ್ಡ ಫೋರ್ ವೀಲರ್ ಎಲ್ಲ ಟೂ ಸೈಡಿಂದ ಬಂದರೆ ನಾವು ಹೆಂಗೆ ಸೈಡ್ ಕೊಡೋಕ್ಕಾಗುತ್ತೆ? ನಾನು ಇದ್ರ ಬಗ್ಗೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ಳಲ್ವಾ ಪೊಲೀಸ್ ಅಂತ ಅಂದ್ಕೊಂಡಿದ್ದೆ. ಬಟ್ ಫೈನಲಿ ಪೊಲೀಸ್ ಕ್ಲೋಸ್ ಮಾಡಿದ್ದಾರೆ ರೋಡ್. ಇವರಿಗೆಲ್ಲ ಇವಾಗ ಗೊತ್ತಿಲ್ಲ. ಸೊ ಇವರು ಹೋಗ್ಬಿಟ್ಟು ಮೇಲೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರ್ತಾರೆ. ಅದೇ ಕೆಲಸ ನಡೀತಿದೆ ಇವಾಗ. ಇವತ್ತು ನಂಗೆ ಫುಲ್ ಖುಷಿಯಾಗಿದೆ. ಆದರೂ ಇವಾಗ ಒನ್ ಡೇ ಹೋಗಿ ಮೇಲೆ ಹೋಗಿ ಮತ್ತೆ ರಿಟರ್ನ್ ಬರ್ತಾರೆ. ಬಟ್ ಓಕೆ, ನಾಳೆಯಿಂದ ಬರಲ್ಲ ಅಂದ್ಕೊತೀನಿ. ಈ ಟೈಮಲ್ಲಿ ನಿನ್ನೆ ಮೊನ್ನೆಲ್ಲ ನೋಡಬೇಕಾದ್ರೆ ಹೆವಿ ವೆಹಿಕಲ್ಸ್ ಇತ್ತು. ಬಟ್ ಇವಾಗ ನೋಡಿ ವೆಹಿಕಲ್ಸ್ ಎಷ್ಟು ಕಮ್ಮಿ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಸ್ಕೈ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಬಟ್ ಆ್ಯಕ್ಚುಲಿ ಡೈಲಿ ಒಂದು ಮೂನ್ ಕಾಣಿಸ್ತಿತ್ತು. ಬಟ್ ಇವಾಗ ಮೂನೇ ಬಂದಿಲ್ಲ. ಇವತ್ತು ಮೂನೇ ಬಂದಿಲ್ಲ. ಫುಲ್ ಸರೌಂಡಿಂಗ್ ಫುಲ್ ಮೇಲೆ ಸರ್ಚ್ ಮಾಡ್ತಿದ್ದೀನಿ, ಇಲ್ಲ ಮೂನೇ ಬಂದಿಲ್ಲ. ನೋಡಿ ಇವತ್ತು ಮೂನೇ ಇಲ್ಲ. ಅಂದರೆ ಈ ಟೈಮಲ್ಲಿ ಪಕ್ಕ ಮೂನೇ ಇರುತ್ತೆ. ನಮ್ಮಮ್ಮ ನೋಡಿ ಇಲ್ಲಿ ಕೂತಿದ್ದಾರೆ. ಇಲ್ಲಿ ಎಷ್ಟು ಫೋನ್ ನೋಡ್ತಾ ಇದ್ದಾರೆ ನಮ್ಮಮ್ಮ. ನೋಡಿ ಇವತ್ತು ಮೂನೇ ಬಂದಿಲ್ಲ, ಮೂನೇ ಇಲ್ಲ. ಸ್ಕೈಯಲ್ಲಿ ಫುಲ್ ಮೂನೇ ಇಲ್ಲ. ನೋಡಿ ಮೂನೇ ಇಲ್ಲ, ಸ್ಕೈಯಲ್ಲಿ ಮೂನೇ ಇಲ್ಲ, ಮೂನೇ ಕಾಣಿಸ್ತಿಲ್ಲ. ಯಾಕೆ ಇವತ್ತು ಮೂನಿಲ್ಲ? ಆದರೂ ಬೆಳಕಿದೆಯಲ್ವಾ, ಯಾವ ಕಡೆಯಿಂದ ಮೂನ್ ಬಂದಿದೆ ಅಂತ ಏನೂ ಗೊತ್ತಾಗ್ತಿಲ್ಲ. ಬಟ್ ಮೂನ್ ಬಂದೇ ಇಲ್ಲ ಇವತ್ತು. ಬಟ್ ಬೆಳಕಿದೆ, ಮೂನ್ ಬಂದಿಲ್ಲ. ಅದೇನು ಸಾಧ್ಯ? ಮೂನ್ ಏನಾದರೂ ಬೇರೆ ಸೈಡಲ್ಲಿ ಏನಾದರೂ ಹೋಗುತ್ತಾ ಅಂತ ಅಂದ್ಕೊತೀನಿ. ಏನೋ ನಂಗೆ ಗೊತ್ತಿಲ್ಲ. ಬಟ್ ಇಲ್ಲೇನು ಕಾಣಿಸ್ತಿಲ್ಲ ಫ್ರೆಂಡ್ಸ್. ಈ ಟೈಮಲ್ಲಿ ಮೂನ್ ಬಂದಿರುತ್ತೆ. ಇವಾಗ ಏನೋ ಮೂನ್ ಇಲ್ಲ, ಕೆಳಗೆ ಕೆಲಸ ಮಾಡ್ತಿದ್ದಾರೆ. ಸೊ ಅದು ಏನೋ ಕೆಲಸ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ತೋರಿಸ್ತೀನಿ ನೋಡಿ. ಕೆಳಗೆ ನೋಡಿ ವೆಹಿಕಲ್ಸ್ ಹೋಗ್ತಿದೆ. ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದೇ ಸೌಂಡ್ ಕೇಳಿಸ್ತಿರೋದು. ಇಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ. ಬಟ್ ಈ ಟ್ರೀ ಇರೋದ್ರಿಂದ ಏನೂ ಕಾಣಿಸ್ತಿಲ್ಲ. ನೋಡಿ ಇದು ಒನ್ ವೇ, ಹೆಂಗೆ ಹೋಗುತ್ತೆ? ಈ ಕಡೆಯಿಂದನೇ ಹೋಗುತ್ತೆ, ಆ ಕಡೆನೇ ಒಂದು ಹೋಗುತ್ತೆ. ಈ ಥರ ನಡ್ಕೊಂಡು ಹೋಗೋರಿಗೆ ತುಂಬಾ ಕಷ್ಟ. ತುಂಬ ಅಂದರೆ ತುಂಬಾ ಕಷ್ಟ. ನೋಡಿ 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 ಎಷ್ಟು ಕಷ್ಟ ಅಂತ. ಫ್ರೆಂಡ್ಸ್, ನನಗೆ ಇವಾಗ ಇನ್ಸ್ಟಾಗ್ರಾಮಲ್ಲಿ 2K ಫಾಲೋವರ್ಸ್ ಬಂದಿದ್ದಾರೆ. ನನಗೆ ಇಷ್ಟು ಫಾಲೋವರ್ಸೇ ಇರಲಿಲ್ಲ. ಇದರಲ್ಲಿ ಯಾರು ಅಂತಲೇ ಇದ್ದಾರೆ ಅಂತಲೇ ಗೊತ್ತಿಲ್ಲ ನನಗೆ. ಬಟ್ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಜಸ್ಟ್ 2K ಆದರೂ ರೀಚ್ ಆಯ್ತಲ್ಲ ಅಂತ. ಇದು ನೋಡಿ ನನ್ನ ಬಯೋ, ತಮಿಳ್ ಪೊಣ್ಣು. ಆ್ಯಕ್ಚುಲಿ ನಾನು ತಮಿಳ್ ಬತಾಯಿ, ರೆಸ್ಪೆಕ್ಟ್ ತುಳು ಆ್ಯಂಡ್ ಕನ್ನಡ. ನಿಜವಾಗ್ಲೂ ರೆಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ನಾನು
ಹುಟ್ಟಿರೋ ಊರು ಮತ್ತು ಬೆಳೆದಿರೋ ಊರು ಎರಡೂ ಇದೆ, ಅದಕ್ಕೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಇದು ನೋಡಿ ನಾನು ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಹಾಕಿದ್ದೀನಿ. ಈ ಫೋಟೋ ಬಂದುಬಿಟ್ಟು ನನ್ನ ಎನ್ರೋಲ್ಮೆಂಟ್ ಆದಾಗ ತೆಗೆದಿರೋದು. 2024 ನನ್ನ ಎನ್ರೋಲ್ಮೆಂಟ್ ಆಗಿತ್ತು, ಆವಾಗ ತೆಗೆದಿರೋ ಫೋಟೋ ನಾನು ಬಂದು. ಇದು ನಾನು ಎನ್ರೋಲ್ಮೆಂಟ್ ಆದಮೇಲೆ ನಾನು ಫಸ್ಟ್ ಟೈಮ್ ಬಂದು ಸ್ಪೀಚ್ ಕೊಟ್ಟಿದ್ದೆ, ಅಂದರೆ ನಾನು ಟ್ರಯಲ್ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿದಾಗ. ಸೊ ಅಲ್ಲಿ ತೆಗೆದಿರೋ ಫೋಟೋ. ಅದಾದಮೇಲೆ ಇದು ಬಂದು ಟ್ರಿಪ್ ಹೋದಾಗ ತೆಗೆದಿರೋ ಫೋಟೋ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಫೋಟೋ ಅಂದರೆ ನಂಗೆ ತುಂಬಾ ಇಷ್ಟ. ಇದು ಇವಾಗೆಲ್ಲ ವೀಡಿಯೋಸ್ ಹಾಕ್ತಿರೋದು, ಬಟ್ ಒಂದೊಂದು ರೀಚ್ ಆಗುತ್ತೆ, ಒಂದೊಂದು ರೀಚ್ ಆಗ್ತಿಲ್ಲ. ಏನು ಕಂಟೆಂಟ್ ತೊಗೊಂಡು ಮಾಡಬೇಕು ಏನಂತ ನೀವೇ ಮೆಸೇಜ್ ಮಾಡಿ ಹೇಳಿ, ಆ ಕಂಟೆಂಟೇ ತೊಗೊಂಡು ಮಾಡ್ತೀನಿ. ಇವಾಗೆಲ್ಲ ಏನಂದರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ ಮಾಡಿದ್ದಾರೆ. ಕೋರ್ಟ್ ಅಡ್ವೊಕೇಟ್ ಬಗ್ಗೆ ಆಗಲಿ, ಕೋರ್ಟ್ ಬಗ್ಗೆ ಆಗಲಿ, ಯಾವುದ್ರ ಬಗ್ಗೆ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಎಲ್ಲ ವೀಡಿಯೋಸ್, ಕೋರ್ಟ್ ವೀಡಿಯೋಸ್ ಆಗಿರಲಿ, ಅಡ್ವೊಕೇಟ್ ಅಂದರೆ ನಮ್ಮ ಪ್ರೊಫೆಷನ್ ಬಗ್ಗೆ ಆಗಿರಲಿ ಇರೋದೆಲ್ಲ ತೆಗೆದ್ಬಿಟ್ಟೆ ನಾನು. ಇವಾಗ ಇದು ನನ್ನ ರಿಮೈನಿಂಗ್ ಇರೋದು ಎಡಿಟಿಂಗ್ ವೀಡಿಯೋಸಲ್ಲಿ ಮಾತ್ರ. ಇದರಲ್ಲಿ ನೋಡಿ ಈ ವಿಡಿಯೋ ನಿನ್ನೆ ಅಪ್ಲೋಡ್ ಮಾಡಿದ್ದೆ, ಲೈಫಲ್ಲಿ ಉದ್ಧಾರ ಆಗಬೇಕಂದ್ರೆ ಏನು ಮಾಡಬೇಕಂತ. ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ರು ನೋಡಿ, ಸತ್ತೋಗ್ಬಿಡು ಬೇಗ ಉದ್ಧಾರ ಆಗ್ತೀಯ ಅಂತ. ನೋಡಿ ಅದು ಪಿನ್ ಕೂಡ ಮಾಡಿದ್ದೀನಿ ನಾನು. ಸತ್ತೋಗ್ಬಿಡು ನೀನು ಅವಾಗ ಎಲ್ಲ ಆಗ್ತೀಯ ಅಂತ ಅಂದಿದ್ದಾರೆ. ಅದಕ್ಕೆ ನೋಡಿ ನಾನು ಏನು ರಿಪ್ಲೈ ಮಾಡಿದ್ದೀನಿ ಅಂತ. ಗಾಡ್ ಬ್ಲೆಸ್ ಯು, ಬೇಗ ಸತ್ತೋಗ್ಬಿಡಿ ಅಂತ ನಾನು ರಿಪ್ಲೈ ಮಾಡಿದೆ. ಇಲ್ಲ, ಒಬ್ಬರು ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಬ್ಲಾಕ್ ಮಾಡಿಬಿಡಿ. ಬ್ಲಾಕ್ ಆಪ್ಷನ್ ಇದೆ, ನಾಟ್ ಇಂಟ್ರೆಸ್ಟೆಡ್ ಆಪ್ಷನ್ ಇದೆ, ಎದಾದರೂ ಹಾಕ್ಬಿಡಿ, ಪರವಾಗಿಲ್ಲ. ಬಟ್ ಅದು ಬಿಟ್ಟು ಅದು ಏನಕ್ಕೆ ಒಬ್ರನ್ನ ನೋಡಿದ್ರೆ ಅಷ್ಟು ಅಸೂಯೆ, ಅಷ್ಟು ಕೋಪ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೋಡಿ, ಸತ್ತೋಗ್ಬಿಡು ಬೇಗ ಉದ್ಧಾರ ಆಗ್ತೀಯಾ ಅಂತೆ, ಸತ್ತೋಗ್ಬಿಡು ನೀನು ಆವಾಗ ಎಲ್ಲ ಆಗ್ತೀಯಾ ಅಂತ. ಇವಾಗ ನಿಮ್ಮ ವಿಡಿಯೋ, ಇವಾಗ ನಾನೇನಾದರೂ ನಿಮಗೆ ಈ ಥರ ಮೆಸೇಜ್ ಹಾಕೋಕ್ಕೆ ಬಂದನಾ? ಇಲ್ಲ ತಾನೇ. ಎಷ್ಟು ಹರ್ಟ್ ಆಗುತ್ತೆ ನೋಡಿ. ಅದಕ್ಕೆ ನಾನು ಅಂದಿರೋದು ಗಾಡ್ ಬ್ಲೆಸ್ ಯು, ಬೇಗ ಸತ್ತೋಗ್ಬಿಡಿ ಅಂತ. ಈ ಥರವ್ರು ಇದ್ದರೂ ಈ ಥರನೇ ತುಂಬಾ ಹಿಂಸೆ. ಸುಮ್ಮನೆ ಏನಕ್ಕೆ ಬೇರೆಯವ್ರಿಗೆ ಹರ್ಟ್ ಮಾಡೋಕ್ಕೆ, ಅದು ಹೆಂಗಾದ್ರೂ ಮನಸ್ಸು ಬರುತ್ತೆ ಅಂತಲೇ ಗೊತ್ತಾಗಲ್ಲ ನನಗೆ. ನಾನಾಗಲಿ ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗಲ್ಲ. ಇದೊಂದು ಕಮೆಂಟ್ ನೋಡಿ, ಈ ಕಮೆಂಟ್ ನೋಡಿಬಿಟ್ಟು ಇವತ್ತು ತುಂಬಾ ಹರ್ಟ್ ಆಗೋಯಿತು. ಅವರ ಪ್ರೊಫೈಲ್ ಕೂಡ ನಾನು ಓಪನ್ ಮಾಡಿ ನೋಡಿದೆ. ಪ್ರೊಫೈಲ್ ನೋಡಿದ್ರೆ ಇಲ್ಲಿ ಆನ್ ಆಗ್ತಿಲ್ಲ. ಆಯಿತು, ಪೂಜಾ ಅಂತ, ಲೇಡಿನೋ ಜೆಂಟ್ಸೋ ಗೊತ್ತಿಲ್ಲ, ಬಟ್ ವೆರೈಟಿ ಇಸ್ ದಿ ಸ್ಪೈಸ್ ಆಫ್ ಲೈಫ್ ಅಂತ ಹಾಕಿದ್ದಾರೆ. ಏನು ವೆರೈಟಿ ತೊಗೊಂಡದ್ದು ಏನು ಮಾಡ್ತಾರಂತ ನನಗಂತೂ ಗೊತ್ತಿಲ್ಲ, ಬಟ್ ನೋಡೋಣ. ಓಕೆ, ಸ್ಟೋರಿಯಲ್ಲಿ ನೋಡೋಣ ಅವ್ರ ಫೋಟೋ ಏನಾದರೂ ಹಾಕಿದಾರಂತ. ದಟ್ ಒನ್ ಸಿಸ್ಟರ್ ಈಸ್ ಆಲ್ವೇಸ್ ಡೈಮಂಡ್. ಅದು ಯಾರಪ್ಪ? ಶಿವಯ್ಯ. ಓಕೆ, ಗಾಡ್. ನೆಕ್ಸ್ಟ್ ಇವರೇನಾ ಅವರು ಅನ್ಕೊತೀನಿ, ಪೂಜಾ ಅನ್ನೋರು, ಬಟ್ ಗೊತ್ತಿಲ್ಲ. ಬಟ್ ಯಾರೋ ಗೊತ್ತಿಲ್ಲ, ಫೇಕ್ ಅಕೌಂಟು ಏನೋ ಗೊತ್ತಿಲ್ಲ ನನಗೆ. ಬಟ್ ಹಾಕಿದ್ದಾರೆ ನೋಡುವ ಸ್ಟೋರಿ ಏನು ಹಾಕಿದ್ದಾರೆ ಅಂತ. ಮೇ ಬಿ ತೆಲುಗು ಅವ್ರು ಅನ್ಕೊತೀನಿ, ತೆಲುಗು ಅವ್ರು ಇರ್ಬೋದೇನೋ ಅಂತ ಅನ್ಕೊತೀನಿ. ತೆಲುಗು ಸ್ಟೋರಿ ಹಾಕಿದ್ದಾರೆ. ನೋಡಿ, ಇವರೇ ಬ್ಯಾಡ್ ಕಮೆಂಟ್ ಮಾಡಿರೋರು. ನನಗೆ ಪರವಾಗಿಲ್ಲ ಬಿಡಿ, ಆ ಥರ ಇಷ್ಟೋ ಬರುತ್ತೆ, ಏನು ಮಾಡೋಕ್ಕಾಗುತ್ತೆ. ಸುಮ್ಮನೆ ನೋಡಿಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ, ಒಂದು ರಿಪ್ಲೈ ಕೊಟ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ, ಅದೇ ಇಟ್ಕೊಂಡು ಹೋಗಲ್ಲ ಅಷ್ಟೇ. ಬಟ್ ಇಷ್ಟೇ ಹೇಳೋದು, ಯಾರಿಗೂ ಬ್ಯಾಡ್ ಕಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಲೀಟ್ ಮಾಡಿಬಿಡಿ, ಬ್ಲಾಕ್ ಮಾಡಿಬಿಡಿ. ಇಲ್ಲಾಂದರೆ ಏನಾದರೂ ನಾಟ್ ಇಂಟ್ರೆಸ್ಟೆಡ್ ಕೊಡಬೇಡಿ, ಬರಲ್ಲ ನನ್ನ ವೀಡಿಯೋಸ್. ನೋಡಿ, ಬೇರೆ ಎಲ್ಲ ನೋಡಿ ಪಾಸಿಟಿವ್ ಕಮೆಂಟ್ಸ್ ಕೊಟ್ಟಿದ್ದಾರೆ. ಈ ಥರ ಪಾಸಿಟಿವ್ ಕಮೆಂಟ್ಸ್ ಕೊಟ್ಟರು ಓಕೆ, ಪರವಾಗಿಲ್ಲ, ಇನ್ನೂ ವೀಡಿಯೋ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ನೆಗೆಟಿವ್ ಕಮೆಂಟ್ಸ್ ಕೊಡ್ತಾರೆ, ಅದೇ ಸಖತ್ ಬೇಜಾರಾಗುತ್ತೆ. ಏನಕ್ಕಪ್ಪ ಈ ಥರ ಕೊಡ್ತಾರೆ ಅಂತ ತುಂಬಾ ಬೇಜಾರಾಗುತ್ತೆ. ನೋಡಿ ಎಷ್ಟು ಕಮೆಂಟ್ಸ್ ಕೊಟ್ಟಿದ್ದಾರೆ ಅಂತ. ಕಮೆಂಟ್ಸ್ ಬಂದಿದೆ ಈ ವಿಡಿಯೋಗೆ. ನನ್ನ ವೀಡಿಯೋ ಎಲ್ಲ ರೀಚ್ ಆಗ್ತಿದೆಯೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ನನ್ನ ವೀಡಿಯೋ ಎಲ್ಲ ರೀಚ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡಿ, ಇವರು
ಅದು ಅವರವರೇ ಕಮೆಂಟ್ ಮಾಡ್ತಾರೆ, ಬೇರೆಯವ್ರು ಬಂದು ಅದರಲ್ಲಿ ಜಗಳ ಆಡ್ತಾರೆ. ನೋಡಿ ಈ ಕಮೆಂಟ್ಗೆ ಇನ್ನೊಬ್ರು ಯಾರೋ ಬಂದು ಜಗಳ ಆಡ್ತಿದ್ದಾರೆ ಈ ಕಮೆಂಟ್ಗೆ. ನೋಡಿ ಇಲ್ಲಿ ನಮ್ಮ ಡಿ ಬಾಸ್ ಹೇಳಿದಂಗೆ ಜೀವನದಲ್ಲಿ ನಾವು ಅವರೆಲ್ಲ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಡಿ ಬಾಸ್ ಹೇಳ್ದಂಗೆ ಜೀವನದಲ್ಲಿ ನಾವು ಯಾವುದೇ ಕೆಲಸ ಮಾಡಿದರೂ ಪರವಾಗಿಲ್ಲ, ಆದರೆ ಆ ಕೆಲಸದಲ್ಲಿ ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ ಅಷ್ಟೇ. ಮುಖ್ಯವಾಗಿ ನೀವು ಒಬ್ಬರು ವಕೀಲರು ಪ್ರಾಣ ಹೋದ್ರೂ ಪರವಾಗಿಲ್ಲ ನ್ಯಾಯಕ್ಕಾಗಿ ಹೋರಾಡಿ. ಯಾಕಂದರೆ ಅನ್ಯಾಯ ಆದವರಿಗೆ ನ್ಯಾಯ ದೊರಕಿಸಿ ಕೊಟ್ಟರೆ ಹಸಿದವರಿಗೆ ಅನ್ನ ಕೊಟ್ಟಂತೆ. ಆದ್ದರಿಂದ ನೀವು ನಮ್ಮ ಸಂವಿಧಾನದ ಮೂಲ ತತ್ವಗಳನ್ನು ಕಾಪಾಡಿ. ಅದಕ್ಕೆ ಒಬ್ಬರು ರಿಪ್ಲೈ ಹಾಕಿದ್ದಾರೆ ನೋಡಿ, ನಿನ್ನ ಬಾಸ್ ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ ಅಂತ ಹೇಳಿ 15 ಹುಡುಗರ ಜೊತೆ ಸೇರಿಕೊಂಡು ಒಬ್ಬನೇ ಕೊಲೆ ಮಾಡವನೆ. ಏನು ಡೈಲಾಗ್ ಹೇಳ್ತೀರಲ್ಲೇ. ನಾನು ಒಂದು ಹೇಳೋದು, ನನ್ನ ವಿಡಿಯೋದಲ್ಲಿ ಬಂದು ಒಬ್ಬರು ಕಮೆಂಟ್ ಆಗಿದ್ರೆ ಅದಕ್ಕೆ ಇನ್ನೊಬ್ಬರು ಜಗಳ ಮಾಡ್ತಿದ್ದಾರಲ್ಲ, ಏನು ಅರ್ಥ ಅಂತ ಗೊತ್ತಾಗಿಲ್ಲ. ಈ ಥರ ನಾನು ಎಲ್ಲರೂ ವೀಡಿಯೋಸಲ್ಲಿ ನೋಡಿದ್ದೀನಿ. ಒಬ್ಬರು ಇವಾಗ ಏನಾದರೂ ವೀಡಿಯೋ ಮಾಡಿದರೆ ಇನ್ನೊಬ್ಬರು ಬಂದು ವೀಡಿಯೋ ಕಮೆಂಟ್ಸಲ್ಲೇ ಜಗಳ ಮಾಡ್ತಾರೆ. ನಾನು ಒಂದು ಫೇಸ್ಬುಕ್ಕಲ್ಲಿ ಏನೋ ಅವತ್ತು ತುಂಬ 1 ಇಯರ್ ಬಿಫೋರ್ ಈ ಜಸ್ಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದವರು ಕಮೆಂಟ್ ಬಾಕ್ಸಲ್ಲಿ ಇಬ್ಬರು ಹುಡುಗ ಜಗಳ ಜಗಳ ಮಾಡ್ಕೊಂಡು ಇಬ್ಬರಿಗೆ ಲವ್ ಆಗೋಯ್ತಂತೆ. ಬೇರೆಯವರು ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ಜಗಳ ಮಾಡಿಬಿಟ್ಟು ಅವರಿಬ್ಬರಿಗೆ ಲವ್ ಆಯ್ತಂತೆ. ಆ ಥರ ವೀಡಿಯೋ ಒಂದು ಅಪ್ಲೋಡ್ ಮಾಡಿದ್ರು. ಸೊ ಅದು ಸಖತ್ ಟ್ರೆಂಡ್ ಆಗಿತ್ತು ಆವಾಗ, ತುಂಬ ಕಾಮಿಡಿ ಆಗಿತ್ತು. ಸೊ ಇವಾಗ ಏನಂದರೆ ಬೇರೆಯವರ ವೀಡಿಯೋ ಕಮೆಂಟ್ ಬಾಕ್ಸಲ್ಲೇ ಜಾಸ್ತಿ ಫೈಟ್ ನಡೀತಿದೆ. ಅದು ಫನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ ಎಷ್ಟು ರಿಪ್ಲೈ ಮಾಡಿದ್ದಾರೆ. ಈ ವಿಡಿಯೋ ಚೆನ್ನಾಗಿ ರೀಚ್ ಆಗಿದೆ. ಇವರು ಏನೋ ಎಲ್ಲರಿಂದ ದೂರ ಇರಬೇಕು. ಓಕೆ, ಇದಕ್ಕೆ ಇಷ್ಟು ರಿಪ್ಲೈ ಮಾಡಿಲ್ಲ, ನಾನು ನೋಡಿಲ್ಲ, ಇವಾಗಷ್ಟೇ ನೋಡ್ತಿದ್ದೀನಿ. ನಿನ್ನೆ ಕೊಟ್ಟಾಗಿಂದ ತಕ್ಷಣ ಪ್ಲೀಸ್ ನನಗೂ ಹೇಳು ಆಯಿತಾ. ನಿನಗೆ ಗೊತ್ತಾಗಿದ್ದ ತಕ್ಷಣ, ಓಕೆ, ಗೊತ್ತಾಗಿದ್ದ ತಕ್ಷಣ ಪ್ಲೀಸ್ ನನಗೂ ಹೇಳಾಯ್ತಾ ಏನಂತ ಹೇಳಿ. ಓಕೆ, ಇದಕ್ಕೆಲ್ಲ ರಿಪ್ಲೈ ಕೊಟ್ಟಿಲ್ಲ. ಓಕೆ, ಶಾರ್ಟ್ಲಿ ಕೊಡ್ತೀನಿ, ನೋಡಿಲ್ಲ, ಇವಾಗಷ್ಟೇ ನೋಡ್ತಿದ್ದೀನಿ, ಬಟ್ ಪಕ್ಕ ಕೊಡ್ತೀನಿ. ಇದಕ್ಕೆಲ್ಲ ಎಲ್ಲರಿಂದ ದೂರ ಇರಬೇಕು. ನಮಗೂ ನೀವೇ ಅಡ್ವೈಸ್ ಕೊಡಿ. ಓಕೆ, ಅಡ್ವೈಸ್ ಕೊಡ್ತೀನಿ. ನೋಡಿ, ಈಗಿನ ಕಾಲದಲ್ಲಿ ಜನಗಳಿಗೆ ದುಡ್ಡು ಬಿಟ್ಟರೆ ಬೇರೆ ಏನು ಬೇಡ ಬೇರೆ ಏನು ಬೇಡ ಅಂದರೆ ಏನು ಬೇಡ, ಎಲ್ಲನೂ ಬೇಕು ಅಲ್ವಾ. ನಿಮಗೂ ಬೇಡವಾ? ಇದು ನೋಡಿ, ಆ್ಯಕ್ಚುಲಿ ಈ ವಿಡಿಯೋ ನಿನ್ನೆ ನಾನು ವರ್ಕಿಂದ ಬರುವಾಗ ಒಂದು ಹುಡುಗಿ ಹಿಡ್ಕೊಂಡಿದ್ಲು. ಅವಳಿಗೆ ಅವಳ ಬಾಯ್ ಫ್ರೆಂಡ್ ಕೊಟ್ಟಿರೋದು ಏನೋ ಅಂತ ಗೊತ್ತಿಲ್ಲ. ಬಟ್ ನನ್ನ ಲೈಫಲ್ಲಿ ನಂಗೆ ಯಾರೂ ಹೂವು ಕೊಟ್ಟೇ ಇಲ್ಲ, ಒಂದು ಹೂವು ಕೊಟ್ಟಿಲ್ಲ. ನಂಗೆ ಈ ಥರ ಹೂವು ಅಂದರೆ ತುಂಬ ಇಷ್ಟ. ಯಾರಾದರೂ ಕೊಟ್ಟರೆ ಪಕ್ಕ ಇಸ್ಕೊತೀನಿ. ನಾನು ಯಾರೇ ಆಗಲಿ ಕೊಟ್ಟರೆ ಇಸ್ಕೊತೀನಿ, ತೊಗೊತೀನಿ. ನಂಗೆ ತುಂಬ ಇಷ್ಟ. ಆ ಹುಡುಗಿ ಬಾಯ್ ಫ್ರೆಂಡ್ ಕೊಟ್ಟಿರ್ಬೋದು, ಬಟ್ ಆ ಹುಡುಗಿನ ಆ ಹೂವನ್ನು ತುಂಬ ಜೋಪಾನವಾಗಿ ನೋಡಿಕೊಂಡ್ಲು. ಆ ಹೂವೇ ಬೇಕು ಅವಳಿಗೆ. ಹೂವು ಸ್ಮೆಲ್ ಮಾಡೋದಾಗಲಿ, ಹೂವನ್ನು ಹಿಡ್ಕೊಳ್ಳೋದಾಗಲಿ, ಎಂಜಾಯ್ ಮಾಡೋದಾಗಲಿ ಮಾಡ್ತಿದ್ಲು. ಬಸ್ಸಲ್ಲಿ ನಾನು ನೋಡ್ತಿದ್ದೆ. ಬಟ್ ಮೇ ಬಿ ಇದು ಅವಳ ಬಾಯ್ ಫ್ರೆಂಡೇ ಕೊಟ್ಟಿರಬೇಕು. ಸಖತ್ ಅವಳು ಅಂದರೆ ಅಷ್ಟು ಸೇಫಾಗಿ ಇಟ್ಕೊಂಡ್ಲ ಹುಡುಗಿ ಹೂವನ್ನು. ನೋಡಿ ನನಗೇನೆ ಖುಷಿಯಾಗ್ಬಿತ್ತು. ಇವು ಎಲ್ರಿಗೂ ಕೊಡ್ತಾರೆ ಹೂವು, ನಮಗೆ ಕೊಡೋರು ಯಾರಿಲ್ಲ ಅಂತ ಅಂದ್ಕೊಂಡೆ. ಬಟ್ ಓಕೆ, ಪರವಾಗಿಲ್ಲ ಬಿಡಿ, ಎಲ್ಲ ಅಷ್ಟೇ ತಾನೇ ಇರೋದೇ ಮಾಡ್ಕೊಳ್ಳೋದು, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ಇಲ್ಲಿ ನಾನು ಬಂದು ತುಳು ಲ್ಯಾಂಗ್ವೇಜಲ್ಲಿ ವೀಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ತುಳು ಲ್ಯಾಂಗ್ವೇಜ್ ಬರೋರು ನನ್ನ ಸಬ್ಸ್ಕ್ರೈಬರ್ಸು ಫಾಲೋವರ್ಸ್ ಯಾರೂ ಇಲ್ಲ ಅನ್ಕೊತೀನಿ. ಏನೋ ನಂಗಂತೂ ಗೊತ್ತಿಲ್ಲ. ಬಟ್ ನೋಡಿ, ನಾನು ಇಲ್ಲಿ ತುಳುವಲ್ಲಿ ಇದು ಡೈಲಾಗ್ ಹಾಕಿದ್ದೀನಿ. ಬಟ್ ಇದು ಏನು ರೀಚೇ ಆಗಿಲ್ಲ. ಯಾರು ತುಳು ಅವ್ರದ್ದು ಕಮೆಂಟ್ ಬಂದಿಲ್ಲ, ಏನಿಲ್ಲ. ಯಾವುದು ರೀಚ್ ಆಗಬೇಕು ಅನ್ಕೊತೀನಿ ಅದು ರೀಚ್ ಆಗೋಲ್ಲ. ಯಾವುದು ರೀಚ್ ಆಗಬಾರ್ದು ಅನ್ಕೊತೀನಿ ಅದೇ ರೀಚ್ ಆಗುತ್ತೆ. ಯಾವುದು ಇವತ್ತು ರೀಚ್ ಆಗೋದೇ ಇಲ್ಲ ಅಂತ ಅನ್ಕೊತೀನಿ, ಬಟ್ ಅದೇ ಪಕ್ಕ ರೀಚ್ ಆಗುತ್ತೆ. ಬಟ್ ಇವತ್ತು ರೀಚ್ ಆಗುತ್ತೆ, ನಂಗೆ ಒಳ್ಳೆ ಕಮೆಂಟ್ಸ್ ಬರುತ್ತೆ ಅಂತ ಅಂದ್ಕೊಂಡ್ರೆ ಒಂದು ಕಮೆಂಟ್ಸು ಬರಲ್ಲ, ಒಂದಿಲ್ಲ, ಏನಿಲ್ಲ. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ವೀಡಿಯೋಸ್ ಇಷ್ಟು ರೀಚ್ ಆಗ್ತಿದೆ, ನಂಗೆ ಸಾಕು. ತುಂಬ ಪ್ರೌಡ್ ಫೀಲ್ ಆಗುತ್ತೆ. ನೋಡಿ, ಇದು ಅವತ್ತು ನಾನು ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತುವಾಗ ಒಂದು ಲೇಡಿ ಬಂದು ಮಗುನ ಇಟ್ಕೊತಿತ್ತು. ಆ ಮಗುನೇ ಅವ್ರದ್ದು ಮಗುನೇ ಇರಬೇಕು. ಇದೆಲ್ಲ ನಾನು ವರ್ಕಿಗೆ ಹೋಗುವಾಗ ನಂಗೆ ಖುಷಿ ಆದರೆ ಪಕ್ಕ ನಾನು ಇದು ವಿಡಿಯೋ ಮಾಡ್ತೀನಿ. ಆ ಹುಡುಗಿ ನಂಗೆ ಬೇಬಿ ನೋಡಿದಾಗಲೇ ತುಂಬ ಖುಷಿ. ನೋಡಿ ಎಷ್ಟು ಕ್ಯೂಟ್ ಇದೆ, ನೋಡಿ ಎಷ್ಟು ಕ್ಯೂಟ್ ಇದೆ ಅಲ್ವಾ. ನೋಡಿ, ತುಂಬ ಕ್ಯೂಟ್ ಕಾಣಿಸ್ತಿದೆ ಅಲ್ಲ. ನಂಗಂತೂ ಎತ್ತಿ ಮುದ್ದಾಡಬೇಕು ಅನ್ನಿಸ್ತು. ನಂಗೆ ಮಕ್ಕಳಂದರೆ ತುಂಬಾ ಇಷ್ಟ, ಮಗು ಅಂದರೆ ತುಂಬಾ ಇಷ್ಟ, ತುಂಬ ಇಷ್ಟಪಡ್ತೀನಿ. ನಾನು ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ. ನಂಗೆ ಗೊತ್ತಿಲ್ಲ, ಅದೇನೋ ನಂಗೆ ಕ್ರೇಜ್ ಅಂತ ಗೊತ್ತಿಲ್ಲ. ಈ ಚಿಕ್ಕ ಮಕ್ಳನ್ನ ಕಂಡ್ರೆ ತುಂಬಾ ಇಷ್ಟ. ನೋಡಿ ಎಷ್ಟು ಕ್ಯೂಟ್ ಇದೆ ಅಲ್ವಾ. ನಂಗಂತೂ ತುಂಬಾ ಇಷ್ಟ ಮಕ್ಕಳು ಕಂಡ್ರೆ. ನಿಮ್ಗೆ ಇಷ್ಟನಾ ಅಂತ ಕಮೆಂಟ್ ಮಾಡಿ.
ಸ್ಕ್ರೋಲ್ ಮಾಡ್ತಾ ಬಂದರೆ ನನ್ನ ವೀಡಿಯೋಸ್ ಎಲ್ಲ ಸ್ಕ್ರೋಲ್ ಮಾಡ್ತಾ ಬಂದರೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಹೋಗ್ತಿತ್ತು, ಮತ್ತು ಎಲ್ಲ ಚೆನ್ನಾಗಿ ಹೋಗ್ತಿರ್ಲಿಲ್ಲ. ಆಲ್ಮೋಸ್ಟ್ ತುಂಬ ವೀಡಿಯೋಸ್ ನಾನು ಡಿಲೀಟ್ ಮಾಡಿದ್ದೀನಿ. ಅಂದರೆ ಬಾರ್ ಕೌನ್ಸಿಲ್ ಏನು ಆರ್ಡರ್ ಮಾಡಿದೆ ಅಲ್ವಾ, ಕೋರ್ಟ್ ವೀಡಿಯೋ ಮಾಡಬಾರ್ದು ಅಂತ. ಆ ಕೋರ್ಟ್ ವೀಡಿಯೋ ತುಂಬಾ ಇತ್ತು ನಂದು. ಮತ್ತು ಯೂನಿಫಾರ್ಮಲ್ಲಿ ವೀಡಿಯೋ ಮಾಡಬಾರ್ದು ಆ ಥರ ಎಲ್ಲ ಇತ್ತು, ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಒಂದು ಮೇ ಬಿ 20 ವೀಡಿಯೋ ಡಿಲೀಟ್ ಮಾಡಿದ್ದೀನಿ. ಚೆನ್ನಾಗಿ ವ್ಯೂಸ್ ಹೋಗಿತ್ತು, ಎಲ್ಲ ವೀಡಿಯೋ ಡಿಲೀಟ್ ಮಾಡಿದ್ದೀನಿ. ಒಂದ್ಸಲ ಹೇಳಿದರೆ ಅರ್ಥ ಆಗಬೇಕು ಅಂತಾರಲ್ವ, ಅರ್ಥ ಮಾಡ್ಕೊಂಡು ಡಿಲೀಟ್ ಮಾಡಿಬಿಡ್ತೀನಿ, ಪ್ರಾಬ್ಲಮ್ ಆಗೋದು ಬೇಡ ಅಂತ. ಇದೆಲ್ಲ ಮತ್ತು ಮಿಕ್ಕಿರೋ ವೀಡಿಯೋಸ್ ಎಲ್ಲ ಟೆಂಪಲ್ಗೆಲ್ಲ ಹೋಗಿರೋದು. ಬಟ್ ಏನೋ ಇವಾಗ ರೀಚ್ ಆಗ್ತಿದೆ, ಪರವಾಗಿಲ್ಲ ಇಷ್ಟು ರೀಚ್ ಆಗಿರೋದು. ಬಟ್ ಇದೊಂದು ವೀಡಿಯೋ ನೋಡಿ, ನಾನು ಒಳ್ಳೆ 172K ರೀಚ್ ಆಗಿದೆ. 3432 ಲೈಕ್ಸು, 6 ಕಮೆಂಟು, 322 ಶೇರು, 325 ಸೇವಿಂಗು. ಯಾಕೆ ಸೇವ್ ಮಾಡಿದ್ರೆ ಅಂತ ಗೊತ್ತಿಲ್ಲ. ಬಟ್ ನೋಡಿ ಇದರಲ್ಲಿ ಏನಿದೆ ಅಂದರೆ, ಓದಿನಿಂದ ಕಲಿತ ಪಾಠ ಮರೆತು ಹೋಗಬಹುದು, ಆದರೆ ಹಸಿವು, ಮೋಸ, ಅವಮಾನ, ನಿಂದನೆ ಕಲಿಸಿದ ಪಾಠ ಮಾತ್ರ ಎದೆ ಬಡಿತ ಇರುವವರೆಗೆ ನೆನಪಿಸುತ್ತದೆ. ಇದಂದರೆ ತುಂಬ ಅವರು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಅದಕ್ಕೇ ಲೈಕ್ ಮಾಡಿರ್ತಾರೆ. ಇಲ್ಲಿ 3432 ಮೆಂಬರ್ಸ್ ಇದ್ದಾರಲ್ವ ಲೈಕ್ ಮಾಡಿರೋರು, ಮೇ ಬಿ ಎಕ್ಸ್ಪೀರಿಯೆನ್ಸ್ ಆಗಿರೋರೇ ಲೈಕ್ ಮಾಡಿದ್ದಾರೆ. ಬಟ್ ಚೆನ್ನಾಗಿ ಹೋಗಿದೆ ಈ ವಿಡಿಯೋ. 1K ಹೋಗಿದೆ, ಮತ್ತು ನಂದು ಏನಷ್ಟು ಹೋಗಿಲ್ಲ. ಮತ್ತು ಎಲ್ಲ 10K, 31K, 52K, ಓಕೆ ಇದೆಲ್ಲ ಹೋಗಿದೆ. ಇದು ಹಳೆ ವಿಡಿಯೋ. ಇದು ನೋಡಿ, ಇದು ತುಂಬ ಕಾಮಿಡಿ ಆಗಿದೆ ನನ್ನ ವಿಡಿಯೋ ನೋಡಿ. ಮಿಡಲ್ ಕ್ಲಾಸ್ ಲೈಫ್ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಏನು ಗೊತ್ತಾ, ಈ ಮೆಜೆಸ್ಟಿಕಲ್ಲಿ ನೋಡಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಮೂನ್ ಬಂದಿದೆ. ನಾನು ಇವಾಗ ನೋಡಿದೆ, ಜಸ್ಟ್ ಇವಾಗಷ್ಟೇ ಮೂನ್ ನೋಡಿ. ನಾನು ತೋರಿಸ್ತೀನಿ ಮೂನ್ ಎಲ್ಲಿದೆ ಗೊತ್ತಾ, ಅಲ್ಲಿ ಕಾಣಿಸ್ತಿದೆಯಾ, ಅಲ್ಲಿ ಸೈಡಲ್ಲಿ ಬಿಲ್ಡಿಂಗ್ ಸೈಡಲ್ಲಿ ಮೂನ್ ಬಂದಿದೆ ನೋಡಿ, ಇವಾಗಷ್ಟೇ ಬಂದಿದೆ. ನಾನು ಅವಾಗಿಂದ ವೀಡಿಯೋ ಮಾಡುವಾಗ ಮೂನ್ ಬಂದೇ ಇಲ್ಲ ಗೊತ್ತಾ. ನಾನು ಹೇಳಿದ್ನಲ್ವ ಡೈಲಿ ಈ ಟೈಮ್ಗೆ ಮೂನ್ ಬರುತ್ತೆ ಅಂತ, ಬಟ್ ಬಂದೇ ಇಲ್ಲ. ನಾನು ಯಾವಾಗಲೂ ವೀಡಿಯೋ ಮಾಡಿದಾಗ ನನ್ನ ಹಿಂದೆ ಮೂನ್ ಇರ್ತಿತ್ತು, ಬಟ್ ಇವತ್ತಿಲ್ಲ. ಅದೇ ನಾನು ತುಂಬ ಫೀಲ್ ಮಾಡ್ಕೊತಿದ್ದೆ, ಏನಪ್ಪ ಮೂನ್ ಇರ್ತಿತ್ತಲ್ವ, ಇವತ್ತು ಯಾಕೆ ಬಂದಿಲ್ಲ ಅಂತ ಅಂದ್ಕೊಂಡೆ. ಬಟ್ ಬಂದಿದೆ ಇವಾಗಷ್ಟೇ ಬಂದಿದೆ ನೋಡಿ. ಈ ವಿಡಿಯೋ ಸಖತ್ ಕಾಮಿಡಿ ಆಗಿದೆ ನೋಡಿ. ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ವೀಡಿಯೋಗೂ ಸಪೋರ್ಟ್ ಮಾಡಿ, ಯೂಟ್ಯೂಬಲ್ಲೂ ಇನ್ಸ್ಟಾಗ್ರಾಮಲ್ಲೂ. ಮತ್ತು ನೋಡಿ ನನ್ನದು ಫನ್ ವೀಡಿಯೋನೂ ಇರುತ್ತೆ. ನಂಗೆ ಏನು ಕಂಟೆಂಟ್ ತೊಗೊಂಡು ಫಸ್ಟ್ ನಾನು ಕೋರ್ಟ್ ಕಂಟೆಂಟ್ ಆಗಲಿ, ಅಡ್ವೊಕೇಟ್ಸ್ ಲೈಫ್ ಜೂನಿಯರ್ ಅಡ್ವೊಕೇಟ್ಸ್ ಲೈಫ್ ಆಗಲಿ ಹೇಗಿರುತ್ತೆ ಅಂತ ಅದು ತೊಗೊಂಡು ಮಾಡ್ತಿದ್ದೆ. ಬಟ್ ಇವಾಗ ಅದೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಇವಾಗ ಅದೆಲ್ಲ ಮಾಡಿಕೊಡ್ದು ಅಂತ ಹೇಳಿದ್ದಾರೆ. ಮಾಡಿಕೊಡ್ದು ಅಂತ ಹೇಳಿದ ಮೇಲೆ ಮತ್ತೆ ಯಾಕೆ ಮಾಡಬೇಕಲ್ವ, ಅದಕ್ಕೆ ನಾನು ಡಿಲೀಟ್ ಮಾಡಿಬಿಟ್ಟೆ. ಇದು ನೋಡಿ, ನಾನು ವರ್ಕ್ ಮಾಡುವಾಗ ಹೆಂಗಂದರೆ ಹಿಂಗಿರ್ತೀನಿ ನೋಡಿ. ನಾನು ವರ್ಕ್ ಮಾಡಿದಾಗ ಯಾವಾಗಲೂ ನಾನು ಹೇಳಿರ್ತೀನಿ ಆಲ್ರೆಡಿ, ನಾನು ತುಂಬ ನಾನು ಸಾಂಗ್ ಕೇಳ್ಕೊಂಡು ವರ್ಕ್ ಮಾಡ್ತೀನಿ. ನನ್ನ ವರ್ಕ್ ಅಂದರೆ ನೀಟಾಗಿರುತ್ತೆ. ಯಾವಾಗಲೂ ನಾನು ಅರ್ಧರ್ಧ ಕೆಲಸ ಮಾಡೋದಂದರೆ ನಾನು ಇಷ್ಟ ಆಗಲ್ಲ. ಅರ್ಧರ್ಧ ಕೆಲಸ ಅಂದರೆ ಮಾಡೋಕ್ಕೆ ಹೋಗಲ್ಲ. ನನಗೆ ಏನಂದರೆ ಕೆಲಸ ಕ್ಲೀನಾಗಿರಬೇಕು. ಅದಕ್ಕೆ ಕೆಲಸ ಕ್ಲೀನ್ ಮಾಡಿ ಹೋಗ್ತೀನಿ ಅಷ್ಟೇ. ಬೇಗ ಕೆಲಸ ಕಂಪ್ಲೀಟ್ ಆಗಬೇಕು ಅಷ್ಟೇ, ಮಾಡಿಬಿಟ್ಟು ಹೋಗ್ತೀನಿ ನೋಡಿ. ಸ್ಟಾರ್ಟಿಂಗ್ ಹೈಕೋರ್ಟಲ್ಲಿ ಬಂದಾಗ ಹೀಗಿದ್ದೆ. ಇದು ಸ್ಟಾರ್ಟಿಂಗ್ ನಾನು ಹೈಕೋರ್ಟ್ಗೆ ಬಂದಾಗ ನೋಡಿ ಹೀಗಿದ್ದೆ ನಾನು. ಇದು ನನ್ನ ಫೇವ್ರೆಟ್ ಬ್ರೇಸ್ಲೈಟು, ಆ ಪಿಂಕ್ ಬ್ರೇಸ್ಲೈಟು ತುಂಬ ಫೇವ್ರೆಟ್. ನನ್ನ ಅಂದರೆ ಆ ಟೈಮಲ್ಲಿ ನನಗೆ ತುಂಬ ಫೇವ್ರೆಟ್ ಆಗಿರೋ ಬ್ರೇಸ್ಲೈಟ್ ಅದು. ಅಂದರೆ ಅದರಲ್ಲಿ ಮೆಮೊರಿ ಇದೆ, ನನ್ನ ಮೆಮೊರಿ. ಬಟ್ ಅದು ಜಸ್ಟ್ 1 ಡೇಗೆ ಕಟ್ಟಾಗೋಯಿತು. ತುಂಬ ಇಷ್ಟಪಟ್ಟು ಇಸ್ಕೊಂಡಿರೋ ಆ ಬ್ರೇಸ್ಲೈಟು ಬ್ಯಾಡ್ ಲಕ್ ಏನಂದರೆ 1 ಡೇಗೆ ಕಟ್ಟಾಗಬೇಕಿತ್ತು. ಅದು ಬೇರೆಯವ್ರ ಕೈಯಿಂದನೇ ಕಟ್ಟಾಗ್ಬಿಡ್ತು. ನಂಗೆ ತುಂಬ ಹರ್ಟ್ ಆಗೋಯಿತು. ನಾನು ಇಷ್ಟಪಟ್ಟು ತೊಗೊಂಡಿದ್ದೆ, ಆದರೆ ಆವಾಗಲೇ ಕಟ್ಟಾಗೋಯಿತು. ತುಂಬ ಬೇಜಾರಾಗೋಯಿತು. ಮತ್ತು ನಾನು ಬ್ರೇಸ್ಲೈಟೇ ಇಸ್ಕೊಳ್ಳೋಕೆ ಹೋಗಿಲ್ಲ. ಅದೇ ಲಾಸ್ಟ್ ಬ್ರೇಸ್ಲೈಟು. ಬಟ್ ಅದರಲ್ಲಿ ಒಂದು ಮೆಮೊರಿ ಇದೆ. ತುಂಬ ಕಷ್ಟಪಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಶೇರ್ ಮಾಡ್ತೀನಿ. ಸೊ ಇವಾಗಷ್ಟೇ ವೀಡಿಯೋಸ್ ರೀಚ್ ಆಗ್ತಿದೆ, ಎಲ್ಲ ಸಪೋರ್ಟ್ ಸಿಗ್ತಿದೆ ನೋಡಿ. ನಿನ್ನೆ ವೀಡಿಯೋ ಹಾಕಿರೋದು 19K ವ್ಯೂಸ್ ಹೋಗಿದೆ. ಬಟ್ ಪರವಾಗಿಲ್ಲ. ಬಟ್ ನನ್ನ ಫೋಟೋ ಹಾಕಿ ವೀಡಿಯೋ ಅಪ್ಲೋಡ್ ಮಾಡಿದರೆ ವ್ಯೂಸೇ ಹೋಗಿಲ್ಲ. ಬಟ್ ನೋಡಿ ಇದೆಲ್ಲ ನೋಡಿ, ಇದು ನನ್ನ ಫೋಟೋ ಹಾಕಿದ್ರೆ ವ್ಯೂಸೇ ಹೋಗಿಲ್ಲ ನೋಡಿ. ಇದು 2942 ವ್ಯೂಸ್ ಹೋಗಿದೆ. ಇವರ ಬಗ್ಗೆನೂ ಹೇಳಿದ್ದೀನಿ, ನನ್ನ ವೀಡಿಯೋಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿ, ವ್ಯೂಸ್ ಹೋಗಲಿ, ನನಗೂ ಸ್ವಲ್ಪ ವ್ಯೂಸ್ ಬೇಕಲ್ವಾ ಅಂತ ಅಷ್ಟೇ. ಬಟ್ ನೋಡಿ, ನಮ್ಮ ಮನೆ ಇದು. ನಮ್ಮ ಮನೆ
ಇದು ನಮ್ಮ ಮನೆ, ಇದು ನಮ್ಮ ಫ್ರೆಂಡ್ ಬಿಲ್ಡಿಂಗು. ಇಲ್ಲಿ ಯಾವಾಗಲೂ ಬಾಯ್ಸ್ ಆಟಾಡ್ತಿರ್ತಾರೆ ನೋಡಿ, ಯಾವಾಗಲೂ ಬಾಯ್ಸ್ ಆಟಾಡ್ತಿರ್ತಾರೆ ಇಲ್ಲಿ ಫ್ರೀ ಇದ್ದಾಗ. ಅದು ನಾನು ನೋಡ್ಕೊಂಡಿರ್ತೀನಿ. ಬಟ್ ನಾನು ಅವ್ರ ಜೊತೆ ಜಾಯ್ನ್ ಆಗೋಕ್ಕಾಗಲ್ಲ ಅಲ್ವಾ, ಸೊ ನೋಡ್ಕೊಂಡಿರ್ತೀನಿ ಅಷ್ಟೆ. ನೋಡಿ ಮತ್ತೆ ಇದೆಲ್ಲ ನೋಡಿ, ಇದೆಲ್ಲ ಆಲ್ರೆಡಿ ಈ ಮಮ್ಮಿ ಜೊತೆ ದಹಿಪುರಿ ತಿಂದಿರೋ ವೀಡಿಯೋನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಯಾರೂ ಅದು ನೋಡಿಲ್ಲ, ಅಷ್ಟು ವ್ಯೂಸ್ ಹೋಗಿಲ್ಲ. ನೋಡಿ ಚೆನ್ನಾಗಿದೆ ತುಂಬ. ನಮ್ಮ ಮಮ್ಮಿ ಫಸ್ಟ್ ಟೈಮ್ ದಹಿಪುರಿ ಟೇಸ್ಟ್ ಮಾಡಿರೋದು. ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂತ ಸಖತ್ ಚೆನ್ನಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು. ಅವ್ರ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಥರ ಕೊಡ್ತಾರಂತ. ಬಟ್ ಸಖತ್ತಾಗಿ ವಿಡಿಯೋ ಸಖತ್ತಾಗಿ ರೀಚ್ ಆಗೋ ಥರ ಒಂದು ರಿಯಾಕ್ಷನ್ ಕೊಟ್ಟರು. ಇದೆಲ್ಲ ನೋಡಿ, ಇದು ನಮ್ಮ ಮಮ್ಮಿ ಜೊತೆ ಶಾಪಿಂಗಿಗೆ ಹೋದಾಗ ಅಂತ ಇದೆಲ್ಲ ವೀಡಿಯೋ ಹಾಕಿದ್ದೀನಿ. ಇದೆಲ್ಲ ಯೂಟ್ಯೂಬಲ್ಲೆಲ್ಲ ಹಾಕಿದ್ದೀನಿ ನೋಡಿ, ಫುಲ್ ವೀಡಿಯೋ ಇದೆ. ಇನ್ಸ್ಟಾಗ್ರಾಮಲ್ಲಿ ಶಾರ್ಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇದು ನಮ್ಮ ಮನೆ ಹತ್ರ ಇರೋ ಟೆಂಪಲು. ಬಟ್ ಇದು ಬ್ಯಾಕ್ ಸೈಡ್ ಬಂದು ಎಡಿಟಿಂಗು, ಒರಿಜಿನಲ್ ಟೆಂಪಲ್ ಅಲ್ಲ. ಇದು ಬ್ಯಾಕ್ ಸೈಡ್ ಬಂದು ಎಡಿಟಿಂಗು. ಬಟ್ ನಾನು ಒರಿಜಿನಲ್ಲೇ ಬ್ಯಾಕ್ ಸೈಡ್ ಮಾತ್ರ ಎಡಿಟಿಂಗು. ಇಲ್ಲೂ ಎಡಿಟಿಂಗು, ಬ್ಯಾಕ್ ಸೈಡ್ ಟೆಂಪಲ್ ಎಡಿಟಿಂಗು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಟೆಡ್ಡಿ. ಯಾರಾದ್ರು ನಂಗೆ ಟೆಡ್ಡಿ ಕೊಡಿಸೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ನಂಗೆ ಟೆಡ್ಡಿ ಅಂದರೆ ತುಂಬಾ ಇಷ್ಟ. ನಾನು ಆಲ್ರೆಡಿ ಬಿಫೋರ್ ವೀಡಿಯೋದಲ್ಲಿ ಹೇಳ್ತೀನಿ, ಡಾಲ್ ಅಂದರೆ ನಂಗೆ ಸಖತ್ ಇಷ್ಟ. ಡಾಲಿಗೆ ಶರ್ಟ್ ರೆಡಿ ಮಾಡಿ ಹಾಕೋದು, ಸ್ಟಿಚಿಂಗ್ ಮಾಡೋದು, ಆ ಥರ ಎಲ್ಲ ತುಂಬ ಮಾಡಿದ್ದೀನಿ ಅಂತ. ಸೊ ಈ ವಿಡಿಯೋ ಸಖತ್ತಿದೆ. ಮರ್ಡರ್ ಸೂಸೈಡು ಅಂದರೆ ಬಿಫೋರ್ 2 ವೀಕ್ಸ್ ಬಿಫೋರ್ ಅಂದರೆ ಮಂಗಳೂರಲ್ಲಿ ಒಂದು ಡೆತ್ ಕೇಸ್ ಆಗಿತ್ತಲ್ಲ, ಮರ್ಡರ್ ಕೇಸ್ ಆಗಿತ್ತಲ್ವ. ಲಾವನ್ ಹುಡುಗಿ ಹೆಸರು ಏನೋ ಅಷ್ಟು ನೆನಪಿಲ್ಲ, ಬಟ್ ಆಗಿತ್ತು. ಆವಾಗ ಈ ವಿಡಿಯೋ ಅಪ್ಲೋಡ್ ಮಾಡಿರೋದು. ಅಂದರೆ ಬಿಫೋರ್ ಲವ್ ಮಾಡಿದಾಗಲೂ ಮರ್ಡರ್ ಮಾಡ್ತಾರೆ, ಆಫ್ಟರ್ ಮ್ಯಾರೇಜ್ ಆದರೂ ಮರ್ಡರ್ ಮಾಡ್ತಾರೆ. ಅಂದರೆ ಬಿಫೋರ್ ಮ್ಯಾರೇಜ್ ಏನು ಗೊತ್ತಾ, ಲವರ್ ಹುಡುಗ ಬಂದು ಹುಡುಗಿನ ಮರ್ಡರ್ ಮಾಡ್ತಾರೆ. ಅದೇ ಆಫ್ಟರ್ ಮ್ಯಾರೇಜು ವೈಫ್ ಬಂದು ಹಸ್ಬೆಂಡ್ನ ಮರ್ಡರ್ ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಅದರ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಇದು ಚೆನ್ನಾಗಿದೆ, ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಮತ್ತು ಇದು ಈ ಥರ ಅನ್ನೋನ್ ಪರ್ಸನಿಗೆಲ್ಲ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಚೆನ್ನಾಗಿ ಎಡಿಟ್ ಮಾಡಿ ಎಲ್ಲ ಹಾಕ್ತೀನಿ. ಇದು ಸಖತ್ ಫನ್ ಇದೆ. ಇದು ನೋಡಿ, ಎಲ್ಲ ವೀಡಿಯೋ ನೋಡಿ ಎಡಿಟ್ ಮಾಡಿ ಎಲ್ಲ ಎಂಕರೇಜ್ ಮಾಡಿ. ಬೈ ಮಿಸ್ಟೇಕ್ ಆಗಿ ಎಡಿಟ್ ಮಾಡಿ ಅಂತ ಹೇಳ್ಬಿಟ್ಟೆ, ಎಂಕರೇಜ್ ಮಾಡಿ ಅಷ್ಟೇ. ನೋಡಿ, ಹೈಕೋರ್ಟಲ್ಲೆಲ್ಲ ವೀಡಿಯೋ ಮಾಡೋಕ್ಕಿಲ್ಲ ಅಂತ ಹೇಳಿದ್ದಾರೆ. ಕೋರ್ಟಲ್ಲಿ ಎಲ್ಲ ಯಾವುದೂ ವೀಡಿಯೋ ಮಾಡೋಕ್ಕಿಲ್ಲ ಅಂತ ಅಂದಿದ್ದಾರೆ. ಇದು ವಿಧಾನಸೌಧ ವೀಡಿಯೋ. ಇನ್ನೂ ಅಂದರೆ ವಿಧಾನಸೌಧದ ಮುಂದ್ಗಡೆ ಎಲ್ಲರೂ ಫೋಟೋಸು ವೀಡಿಯೋಸ್ ಮಾಡ್ಕೊತಿರ್ತಾರೆ. ನನಗೇನಂತ ನೆಕ್ಸ್ಟ್ ಅನಿಸೋದು, ವಿಧಾನಸೌಧ ಮುಂದೇನು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ಬೋದು ಅಂತ ಅಂದ್ಕೊತೀನಿ. ಪಕ್ಕ ಹೇಳ್ಬೋದು ಅಂತ ಅಂದ್ಕೊತೀನಿ. ಯಾಕೆ ಗೊತ್ತಾ, ಯಾಕಂದರೆ ನಂಗೆ ಅದೇ ಥರ ಅನ್ನಿಸ್ತಿದೆ. ಹೈಕೋರ್ಟಲ್ಲೂ ಮಾಡಬಾರ್ದು, ಕೋರ್ಟಲ್ಲೂ ಮಾಡಬಾರ್ದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ ಬಂದು ವಿಧಾನಸೌಧನೇ ಇರ್ಬೋದು ಅಂತ ನಾನು ಅಂದ್ಕೊತೀನಿ ಅಷ್ಟೇ. ಬಟ್ ನಂಗೆ ಗೊತ್ತಿಲ್ಲ, ಅಂದ್ಕೊತೀನಿ ಅಷ್ಟೇ. ಬಟ್ ಬಿಫೋರ್ ಎಲ್ಲ ಚೆನ್ನಾಗಿ ವೀಡಿಯೋ ಹೋಗ್ತಿತ್ತು, ಯಾಕಂತ ಗೊತ್ತಿಲ್ಲ. ಬಟ್ ಇವಾಗ ಒನ್ಕೇನೂ ಹೋಗಲ್ಲ, ಯಾಕಂತ ಗೊತ್ತಿಲ್ಲ. ಏನಾದರೂ ಸೆಟ್ಟಿಂಗ್ ಚೇಂಜ್ ಆಗಿದೆಯಲ್ಲ, ಇಲ್ಲಿ ನಾವೇ ಸೆಟ್ಟಿಂಗ್ ಚೇಂಜ್ ಮಾಡ್ಕೊಬೇಕಾ ಏನಂತಲೇ ಗೊತ್ತಿಲ್ಲ. ಬಟ್ ನೋಡಿ, ಎಲ್ಲ ಚೆನ್ನಾಗಿ ಹೋಗಿದೆ. ಬಟ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ವ್ಯೂಸ್ ಸಿಗ್ತಾಯಿಲ್ಲ. ಇದು ಬಿಫೋರ್ ಬಂದು ನನ್ನ ಬಿಫೋರ್ ವ್ಯೂಸ್ ನೋಡಿ 920 ನೋಡಿ. ಇದು ಆಫ್ಟರ್ ವ್ಯೂಸ್, ಅಂದರೆ ಅಡ್ವೊಕೇಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಆದಮೇಲೆ ಬಂದ ವ್ಯೂಸ್ ಇದು ನೋಡಿ. ಬಿಫೋರ್ ನೋಡಿ, ನನಗೆ 1000 ವ್ಯೂಸ್ ಬರೋದೇ ರೇರು ಬಿಫೋರು. ಇದೆಲ್ಲ 400, 500, 300 ನೋಡಿ. 300, 500, 500, 500, 400, 2400. ಇದು ನೋಡಿ, ಜಸ್ಟ್ 200, 520 ನೋಡಿ. ಇಷ್ಟೇ, ಇದೆಲ್ಲ ಕಮ್ಮಿನೇ ಹೋಗೋದು ನಂದು ನೋಡಿ. ಎಲ್ಲನೇ ಕಮ್ಮಿನೇ ಹೋಗೋದು ವೀಡಿಯೋ. ಸ್ಟಾರ್ಟಿಂಗಲ್ಲೆಲ್ಲ ಕಮ್ಮಿಯೇ ಹೋಗೋದು ನಂದು, ವ್ಯೂಸೇ ಹೋಗ್ತಿರ್ಲಿಲ್ಲ. ಏನು ಸೆಟ್ಟಿಂಗ್ ಏನು ಮಾಡಬೇಕಂತ ಗೊತ್ತಿಲ್ಲ. ನಾನು ಡೈಲಿ ಅಪ್ಲೋಡ್ ಮಾಡ್ತಿದ್ದೆ, ಆದರೆ ನೋಡಿ ಕಮ್ಮಿನೇ ವೀಡಿಯೋ ಹೋಗ್ತಿತ್ತು. ತುಂಬ ಬೇಜಾರಾಗ್ತಿತ್ತು. ಇದೇನು ಜಸ್ಟ್ ಇಷ್ಟೇ ವ್ಯೂಸ್ ಹೋಗ್ತಿದೆಯಲ್ಲ ಅಂತ ತುಂಬ ಬೇಜಾರಾಗ್ತಿತ್ತು ನನಗೆ. ಸ್ಟಾರ್ಟಿಂಗು ಇದು ವ್ಯೂಸ್ ಎಲ್ಲ ಸ್ಟಾರ್ಟಿಂಗ್ ಚೆನ್ನಾಗಿರೋ ಎಲ್ಲ ವೀಡಿಯೋಸ್ ಎಲ್ಲ ಟ್ರಿಪ್ಪಿಗೆ ಹೋಗಿರೋದು ಎಲ್ಲನೂ ಅಪ್ಲೋಡ್ ಮಾಡಿದ್ದೆ, ಕಮ್ಮಿನೇ ಹೋಗ್ತಿತ್ತು. ತುಂಬ ಬೇಜಾರಾಗ್ತಿತ್ತು. ಬಟ್ ಇವಾಗ ಸ್ವಲ್ಪ ವ್ಯೂಸ್ ಹೋಗುತ್ತೆ. ಅದು ಏನೋ ನಾನು ಸೆಟ್ಟಿಂಗ್ ಚೇಂಜ್ ಮಾಡಿದ್ದೀನೋ ಇಲ್ಲ ಗೊತ್ತಿಲ್ಲ. ಇಲ್ಲ ಇನ್ಸ್ಟಾಗ್ರಾಮ್ ಅವರಿಗೆ ನೋಡಿ ಬೇಜಾರಾಗಿಬಿಟ್ಟು ನನ್ನ ಸೆಟ್ಟಿಂಗ್ ಅವರೇ ಚೇಂಜ್ ಮಾಡಿದ್ದಾರೆ ಏನೋ, ನಂಗಂದು ಗೊತ್ತಿಲ್ಲ. ಬಟ್ ವ್ಯೂಸ್ ಹೋಗ್ತಿದೆ. ಈಗೇನೆ ವ್ಯೂಸ್ ಹೋಗ್ತಿರ್ಲಿ. ನಂಗೆ ಏನಂದರೆ ಜಸ್ಟ್ 1000 ವ್ಯೂಸ್ ಹೋದ್ರೂ ಪರವಾಗಿಲ್ಲ, ಜಸ್ಟ್ ಖುಷಿ ಆಗಿಬಿಡುತ್ತೆ. ಇದು ನೋಡಿ, ಇದು ಟ್ರಿಪ್ಪಿಗೆ ಹೋಗಿರುವಾಗ ತೆಗೆದಿರೋ ವೀಡಿಯೋ ನೋಡಿ.
ಇದು ಆ್ಯಕ್ಚುಲಿ ಮೀಶೋದಲ್ಲಿ ಈ ಡ್ರೆಸ್ ತೊಗೊಂಡಿರೋದು 1 ಟೈಮ್ ಹಾಕಿರೋದು ಮಾತ್ರ ಮತ್ತೆ ಡಸ್ಟ್ಬಿನ್ಗೆ ಅಷ್ಟೇ ವೇಸ್ಟ್ ಆಗೋಯಿತು. ಅಂದರೆ ಮೀಶೋಲ್ಲಿ ಕಡಿಮೆ ರೇಟಿಗೆ ಸಿಗುತ್ತಂತ ಡ್ರೆಸ್ ತೊಗೊತೀವಿ, ಬಟ್ ಏನಂದರೆ ಅದು ಕ್ವಾಲಿಟಿ ಚೆನ್ನಾಗೇ ಇರಲ್ಲ, ಸುಮ್ಮನೆ ವೇಸ್ಟ್ ಆಗಿರುತ್ತೆ. ಇದು ನಾನು ತುಂಬ ಇಷ್ಟಪಟ್ಟು ಇದು ತೊಗೊಂಡಿರೋದು. ಅಂದರೆ ನನಗೆ ಆವಾಗ ಟ್ರೆಂಡಿಂಗಲ್ಲಿತ್ತು, ಬಿಫೋರ್ 1 ಇಯರ್ ಬಿಫೋರ್ ಈ ಥರದ್ದು ತುಂಬ ಟ್ರೆಂಡಿಂಗಲ್ಲಿತ್ತು. ಆವಾಗ ನನಗೂ ಅನ್ನಿಸ್ತಿತ್ತು ನಾನು ಹಾಕೊಬೇಕು, ನನಗೇನು ಹಾಕೊಳ್ಳೋಕ್ಕಾಗಲ್ವಾ ಅಂತ ಅಂದ್ಕೊತಿದ್ದೆ. ಬಟ್ ಇದು ನಂಗೆ ತುಂಬ ಇಷ್ಟ ಆಗಿತ್ತು, ಹಾಕೊಳ್ಳೇಬೇಕು ಅಂತ ಅಂದ್ಕೊಳ್ತಿದ್ದೆ. ಬಟ್ ಫೈನಲಿ ತೊಗೊಂಡ್ಬಿಟ್ಟೆ. ಬಟ್ ಇವಾಗ ಅದು ಮನೇಲಿ ತೊಗೊಂಡಾಗ ಹಾಕಿದ್ದೀನಿ. ಅಲ್ಲಿಂದ ನನ್ನ ಸಿಸ್ಟರ್ ಬೇಬಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಈಗ ಇದು ಮತ್ತೆ ನನಗೆ ಈಗ ಇದರಲ್ಲಿ ಅಷ್ಟು ಏನು ಇದಿಲ್ಲ, ಆಸೆ ಇಲ್ಲ. ಬಟ್ ಟ್ರೈ ಮಾಡಿದ್ದೆ, ಅಷ್ಟು ಸಾಕು. ನೋಡಿ ಬಿಫೋರ್ ವೀಡಿಯೋಸ್ ಇದೆಯಲ್ಲ, ನಂದು ರೀಚೇ ಆಗ್ತಿಲ್ಲ, ಏನಂತ ಗೊತ್ತಿಲ್ಲ. ಇದೇ ನನ್ನ ಫಸ್ಟ್ ವೀಡಿಯೋ, ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ಫಸ್ಟ್ ವೀಡಿಯೋ. ಇದು ನಮ್ಮ ವಿಲೇಜ್ ನೋಡಿ, ನಮ್ಮ ವಿಲೇಜಲ್ಲಿ ಫಸ್ಟ್ ತೆಗ್ದಿರೋ ವೀಡಿಯೋ, ನಮ್ಮ ಮಮ್ಮಿನೇ ತೆಗ್ದಿರೋದು ವೀಡಿಯೋ. ನೋಡಿ ಹೆಂಗಿದೆ ಅಂತ. ಇದು ಫಿಲ್ಟರ್ ಯೂಸ್ ಮಾಡಿದ್ದೆ, ಸೊ ಅದಕ್ಕೆ ಹಿಂಗೆ ಬಂದಿದೆ ಬ್ಲ್ಯಾಕಾಗಿ. ಆ್ಯಕ್ಚುಲಿ ಹಿಂಗಿರಲಿಲ್ಲ, ಬಿಸಿಲಿತ್ತು ಅವಾಗ. ಅಲ್ಲಿ ಒಂದು ಹೊಳೆ ಇದೆ, ನೀರಿದೆ. ಸೊ ಅದರಲ್ಲಿ ಸ್ವಲ್ಪ ಕಾಲಿಟ್ಟು ಸ್ವಲ್ಪ ಆಟ ಆಡೋಕ್ಕಂತ ಹೋದೆ ನಮ್ಮ ಮಮ್ಮಿ ಹತ್ರ ವೀಡಿಯೋ ಮಾಡೋಕ್ಕೆ ಹೇಳಿ. ಮಮ್ಮಿ ನೋಡಿ ಸಖತ್ ವೀಡಿಯೋ ಮಾಡಿದ್ದಾರೆ, ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಇದು ನನ್ನ ಸ್ಟಾರ್ಟಿಂಗ್ ವೀಡಿಯೋ. ಇದಕ್ಕೆ ಒಂದು ಕಮೆಂಟು ಮಾಡಿದ್ದಾರೆ, ಆ ಪುಣ್ಯಾತ್ಮ ಫಸ್ಟ್ ವೀಡಿಯೋಗೆ ಕಮೆಂಟ್ ಮಾಡಿರೋರು ಯಾರಂತ ನೋಡೋಣ. ನೋ ಕಮೆಂಟ್ಸಾ ಮತ್ತು ಇಲ್ಲಿ ಕಮೆಂಟ್ಸ್ ಅಂತ ತೋರಿಸ್ತಿದೆ, ನೋ ಕಮೆಂಟ್ಸಾ? ಕಮೆಂಟ್ಸ್ ಮಾಡಿಬಿಟ್ಟು ಡಿಲೀಟ್ ಮಾಡಿಬಿಟ್ರಾ? ಹಂಗೂ ಇದೆಯಾ? ಅದರಲ್ಲಿ 28 ಶೇರ್ ಇದೆ. 2 ಶೇರ್ ಮಾಡಿದ್ದಾರೆ, ಯಾರು ಶೇರ್ ಮಾಡಿದ್ದಾರೆ ಅಂತ ಗೊತ್ತು. 2 ಸೇವ್ ಮಾಡಿಟ್ಟಿದ್ದಾರೆ. ಇಬ್ಬರು ಯಾರಪ್ಪ ಪುಣ್ಯಾತ್ಮ, ಇಬ್ಬರು ಸೇವ್ ಮಾಡಿರೋರು ಪುಣ್ಯಾತ್ಮ ಯಾರಂತ ಗೊತ್ತಿಲ್ಲ. ಯಾಕೆ ಈ ವಿಡಿಯೋನು ಶೇರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಇದು ಸ್ಟಾರ್ಟಿಂಗ್ ಆವಾಗ ತುಂಬ ವಿಲೇಜಲ್ಲಿದೆ, ನಾನು ತುಂಬ ಟೆನ್ಷನಲ್ಲಿದೆ. ಇನ್ನು ಹೆಂಗಪ್ಪ ನಮ್ಮ ಲೈಫ್ ಹೆಂಗಪ್ಪ, LLB ಕಂಪ್ಲೀಟ್ ಆಯಿತು, ನೆಕ್ಸ್ಟ್ ಏನು ಮಾಡೋದು, ಎಲ್ಲಿಗೆ ಹೋಗೋದು, ಎಲ್ಲಿ ಪ್ರಾಕ್ಟೀಸ್ ಮಾಡೋದು ಅಂತ. ನಾನು ಆಲ್ರೆಡಿ ಹೇಳಿರ್ತೀನಿ, ವಿಲೇಜಲ್ಲೆಲ್ಲ LLB ಕಂಪ್ಲೀಟ್ ಆದಮೇಲೆ ಪ್ರಾಕ್ಟೀಸ್ ಮಾಡೋಕ್ಕೆ ಆಲ್ರೆಡಿ ಎಲ್ಲ ಚಿಕ್ಕ ಆಫೀಸಲ್ಲಿ ಜೂನಿಯರ್ಸ್ ಆಲ್ಮೋಸ್ಟ್ ಇರ್ತಾರೆ. ಅಲ್ಲಿ ಏನೂ ಜಾಸ್ತಿ ಜೂನಿಯರ್ಸ್ ಇರ್ಕೊಳ್ಳಲ್ಲ, ಒಬ್ಬರಿಬ್ಬರು ಅಷ್ಟೇ. ಅಂದರೆ ಅಲ್ಲಿ ಮ್ಯಾಟರ್ಸ್ ಅಷ್ಟೇನಿರಲ್ಲ ಅಲ್ವಾ, ವಿಲೇಜ್ ಅಲ್ವಾ, ಅವರಿಗೆ ಎಷ್ಟು ಬೇಕೋ ಅಷ್ಟೇ, ಇಬ್ಬರನ್ನ ಇಟ್ಕೊಂಡಿರ್ತಾರೆ ಅಷ್ಟೇ, ಜಾಸ್ತಿ ಅವ್ರು ಇಟ್ಕೊಳ್ಳೋಕೆ ಹೋಗಲ್ಲ. ನನಗಂತೂ ಸ್ಟಾರ್ಟಿಂಗ್ ವಿಲೇಜಲ್ಲಿ ವೇಕೆನ್ಸಿ ಸಿಕ್ಕೇ ಇಲ್ಲ. ಅಡ್ವೊಕೇಟ್ ಆಫೀಸಲ್ಲಿ ತುಂಬ ಹುಡುಕ್ದೆ, ಸಿಕ್ಕೇ ಇಲ್ಲ. ಮತ್ತು ನಂಗೆ ಆಗಿಲ್ಲ. ಮತ್ತು ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ ಸ್ವಲ್ಪ 2 ಮಂತ್ 3 ಮಂತ್ ಏನೋ ಮಾಡಿದ್ದೆ. ತುಂಬ ಕಷ್ಟಪಟ್ಟೆ ಅಪ್ಪ. ಮನುಷ್ಯರು ಅಂದರೆ ಹೆಂಗಿರ್ತಾರಂದ್ರೆ ತೋರಿಸ್ಕೊಟ್ರು ನನಗೆ. ತುಂಬ ಕಷ್ಟಪಟ್ಟೆ. ತುಂಬ ಹತ್ಬಿಟ್ಟೆ ನಾನು ತಪ್ಪು ಮಾಡಿದ್ದೀನೋ ಅವ್ರು ತಪ್ಪು ಮಾಡಿದ್ದೀನೋ ನಂಗೆ ಗೊತ್ತಿಲ್ಲ. ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ಕೋತಾರೆ, ಬಟ್ ನಾನು ತಪ್ಪು ಮಾಡಿದ್ದೀನಿ ಅಂತ ಇಲ್ಲ, ನಂಗೆ ಗೊತ್ತಿಲ್ಲ. ಬಟ್ ನನ್ನ ಜೊತೆ ಕೇಳೋಕ್ಕೆ ಬಂದರೆ ನಾನು ನಿಜವಾಗ್ಲೂ ನನಗೆ ಯಾರು ಕೆಟ್ಟದ್ದು ಮಾಡೋಕ್ಕಂತೂ ಮನಸ್ಸೇ ಇರಲ್ಲ. ಒಬ್ರಿಗೆ ಕೆಟ್ಟದ್ದು ಮಾಡಬೇಕಂತ ನಂಗೆ ಮನಸ್ಸೇ ಆಗಲ್ಲ. ಎಲ್ರಿಗೂ ಒಳ್ಳೇದು ಮಾಡಬೇಕಂತಲೇ ಮನಸ್ಸಾಗುತ್ತೆ. ಬಟ್ ನಾನು ಯಾವಾಗಲೂ ಫನ್ನಾಗಿ ಮಾತಾಡ್ತೀನಿ, ಫನ್ನಾಗಿ ಮಾತಾಡೋಕೆ ನಂಗೆ ಇಷ್ಟ. ಒಬ್ರನ್ನ ನಗ್ಸೋಕ್ಕೆ ಇಷ್ಟ. ನಗ್ಸೋದು ಬಿಟ್ಟರೆ ಮತ್ತು ನಾನು ಬೇರೆ ಏನು ಮಾಡ್ಸೋಕೆ ಹೋಗಲ್ಲ ಅಷ್ಟೇ. ನನಗೆ ಸ್ಪೀಚ್ ಮಾಡೋದಂದರೆ ಮಾಡ್ತೀನಿ, ನಾನು ಚೆನ್ನಾಗಿ ಮಾಡ್ತೀನಿ. ನನಗೆ ಸ್ಪೀಚ್ ಅಂದರೆ ಸ್ಪೀಚ್ ಥರ ಇರ್ಬೋದು, ಒಂದು ಫನ್ನಾಗಿರಬೇಕು, ಒಬ್ರನ್ನ ನಗ್ಸೋ ಥರ ಇರಬೇಕು, ಆ ಥರ ಮಾಡ್ತೀನಿ ನಾನು. ಸೊ ಆ ಥರ ಮಾಡಿ ಒಂದು ಸಲ ಪ್ರಾಬ್ಲಮ್ ಆಗೋಯಿತು. ಮತ್ತು ನಂಗೆ ಅಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಆಗಿಲ್ಲ. ನನ್ನನ್ನು ತುಂಬ ಬೇರೆ ಥರ ನೋಡ್ಕೊತಾರೆ, ಹಂಗಿಂಗೆ ಅಂತ ಅಂದ್ಬಿಟ್ಟು ನಾನು ಬ್ಯಾಂಗ್ಳೂರಿಗೆ ಬಂದೆ. ಆವಾಗ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ನೋಡಿ. ದೇವರು ಯಾವಾಗಲೂ ನಾವು ತಪ್ಪು ಮಾಡಿಲ್ಲ ಅಂದರೆ ಒಳ್ಳೆಯದೇ ಮಾಡ್ತಾರಂತ ನಮ್ಮ ಅಂತಾರೆ. ನಾನು ದೇವರನ್ನ ಅಷ್ಟು ಪ್ರೇಯರ್ ಮಾಡೋಕ್ಕೆ ಹೋಗಲ್ಲ. ಬಟ್ ಏನಂದರೆ ನಂಗೆ ದೇವರು ನಿಜವಾಗ್ಲೂ ಒಳ್ಳೆಯದೇ ಮಾಡಿದ್ದಾರೆ. ನನಗೆ ಯಾವತ್ತೂ ಕೆಟ್ಟದ್ದು ಮಾಡಿದ್ರು ಆವಾಗಲೇ ಅದು ಸರಿ ಮಾಡಿಬಿಡ್ತಾರೆ. ಏನಂದರೆ ನನ್ನ ಇಂಟೆನ್ಷನ್ ಬಂದು ಯಾವಾಗಲೂ ಪ್ಯೂರ್ ಆಗಿರುತ್ತೆ. ನಾನು ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ. ಇನ್ ಕೇಸ್ ಏನಂದರೆ ನಾನು ಯಾರ ಜೊತೆನೂ ಮಾತಾಡೋಕ್ಕೆ ಹೋಗಲ್ಲ ಅಷ್ಟೇ. ನಾನು ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರ ಜೊತೆ ಅಂತ ಹೇಳೋಕ್ಕೆ ಹೋಗಲ್ಲ. ನಂಗೆ ಆ ಥರ ಅಭ್ಯಾಸನೇ ಇಲ್ಲ. ನಾನಾಯಿತು ನನ್ನ ಕೆಲಸ ಆಯಿತು ಮಾಡಿಬಿಟ್ಟು, ಕೆಲಸ ಏನಿದೆ ಮಾಡಿಬಿಟ್ಟು ಸುಮ್ಮನೆ ಮಲ್ಕೊತೀನಿ. ಇವಾಗ ಸ್ವಲ್ಪ ಬೆಳಿಸ್ತಿದ್ದೀರಾ, ಕನ್ನಡದವರಾಗಲಿ ಎಲ್ಲರೂ ಬೆಳೆಸ್ತಿದ್ದೀರಾ.
ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ನನಗೆ ಸ್ಟಾರ್ಟಿಂಗ್ ನೋಡಿ ಇಷ್ಟು ವ್ಯೂಸ್ ಬರ್ತಿತ್ತು ನೋಡಿ, ಎಷ್ಟು ಕಮ್ಮಿ. ಜಸ್ಟ್ ಈ ವಿಡಿಯೋಸ್ಗೆಲ್ಲ ಅದು ನಂದು 500 ಎಬೋ ವ್ಯೂಸೇ ಹೋಗ್ತಿರ್ಲಿಲ್ಲ ಗೊತ್ತಾ. ಏನು ಸೆಟ್ಟಿಂಗ್ಸು ಏನು ಏನು ಮಾಡಬೇಕಂತ ನನಗಂತೂ ಏನು ಗೊತ್ತಿರಲಿಲ್ಲ. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ದೆ, ಏನು ಗೊತ್ತಾಗ್ತಿಲ್ಲ. ಬಟ್ ಫೈನಲಿ ಇನ್ಸ್ಟಾಗ್ರಾಮ್ ಅವ್ರಿಗೇ ಫೇಲ್ ಆಗೋಯ್ತು ಅನ್ಕೊತೀನಿ. ಅವರೇ ಏನೋ ಸೆಟ್ಟಿಂಗ್ ಚೇಂಜ್ ಮಾಡಿದ್ದಾರೆ ಅನ್ಕೊತೀನಿ. ಇವಾಗ ವಿಡಿಯೋ 1000 ಮೇಲೆ ವ್ಯೂಸ್ ಹೋಗುತ್ತೆ. ಇದು ಬಿಫೋರ್ ವಿಡಿಯೋ. ಇವಾಗೆಲ್ಲ ವೀಡಿಯೋ ಹಾಕಿರೋದು 1000 ಮೇಲೆ ಹೋಗುತ್ತೆ. ನಂಗೆ ಅಷ್ಟಾದರೂ ಸ್ಯಾಟಿಸ್ಫ್ಯಾಕ್ಷನು. ನಂಗೆ ಜಾಸ್ತಿ ಬೇಡ, ನಂಗೆ ಇರೋ ಅಷ್ಟು ಸಾಕು. ಹೇಳ್ತಾರೆ ಇರೋದ್ರಲ್ಲಿ ಖುಷಿ ಪಡಬೇಕಂತೆ, ಜಾಸ್ತಿ ಯಾವುದಕ್ಕೂ ಆಸೆ ಪಡಬಾರ್ದಂತೆ, ಇರೋದ್ರಲ್ಲಿ ಖುಷಿ ಪಡಬೇಕಂತೆ. ಸೊ ಇರೋದ್ರಲ್ಲಿ ಖುಷಿ ಪಡ್ತಾ ಇದ್ದೀನಿ. ಸೊ ನಂಗೆ ಇಷ್ಟೇ ಸಾಕು, ಬೇರೆ ಏನು ಬೇಡ. ಇದರಲ್ಲೇ ಖುಷಿ ಇದೆ, ಇದರಲ್ಲಿ ಖುಷಿ ಪಡ್ತಿದ್ದೀನಿ. ಸೊ ಇಷ್ಟೇ ಸಾಕು. ನೋಡಿ ಇದು ಬಿಫೋರ್, ನೋಡಿ ಇದೆಲ್ಲ ಇವಾಗ ವೀಡಿಯೋಸು. ನೋಡಿ ನಂದು ಕನಸಲ್ಲೂ ನಾನು ಇಷ್ಟು ವ್ಯೂಸ್ ಹೋಗುತ್ತೆ ಅಂತ ಅಂದ್ಕೊಂಡಿಲ್ಲ. ಇದೆಲ್ಲ ಬಿಫೋರ್ ವೀಡಿಯೋ. ಇದೆಲ್ಲ 10K 1920 ಸಾಕು. 30K 20K ಈ ಥರ ಎಲ್ಲ ವ್ಯೂಸ್ ಹೋಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಇವಾಗ ಹೋಗುತ್ತೆ ನೋಡಿ, ನಂಗೆ ಸಾಕು. 20K 10Kನೇ ನನಗೆ ಜಾಸ್ತಿ ವ್ಯೂಸು. ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಅಷ್ಟು ನಂಗೆ ವ್ಯೂಸ್ ಹೋದ್ರೆ ಸಾಕು ಬಿಡಿ. ನೋಡಿ ಇಷ್ಟು ವ್ಯೂಸು ನಂಗೆ ಸಾಕು. 47 2000 ಸಾಕು. ಇದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ಸಿಕ್ಕಿದೆ. ಬಟ್ ಖುಷಿ ಆಗ್ತಿದೆ, ಇಷ್ಟು ಸಪೋರ್ಟ್ ಮಾಡ್ತಿದ್ರೆ, ಇಷ್ಟು ಹೋಗ್ತಿದೆ. ಬಟ್ ಲೈಕ್ಸ್ ಕಮ್ಮಿ ಇದೆ, ಪರವಾಗಿಲ್ಲ. ಎಲ್ರಿಗೂ ನಮ್ಮ ವೀಡಿಯೋ ಇಷ್ಟ ಆಗಬೇಕಂತ ಏನು ಹೇಳ್ಬೇಕಾ, ಇಷ್ಟ ಆದರೆ ಆಗುತ್ತೆ ಅಷ್ಟೇ. ಬಟ್ ಇದರಲ್ಲಿ ಒಂದು ಫೇಮಸ್ ಒಂದು ವೀಡಿಯೋ ಇತ್ತು, ಅದು ಸಿಕ್ತಿಲ್ವೇ? ಅದು ಡಿಲೀಟ್ ಮಾಡಿಬಿಟ್ನಾ? ಡಿಲೀಟ್ ಆಗಿದೆಯಾ? ಇಲ್ಲ ಸಿಗ್ತಾನೇ ಇಲ್ಲ. ಎಲ್ಲಿಗೋಗಿದೆ ಆ ವಿಡಿಯೋ ಡಿಲೀಟೆಡಾ? ನಂಗಂತೂ ಗೊತ್ತಿಲ್ವೇ. ಬಿಫೋರ್ ಓಕೆ. ನನ್ನ ಫಸ್ಟ್ ವ್ಯೂಸ್ ಹೋಗಿರೋದು, ಹೆವಿ ವ್ಯೂಸ್ ಹೋಗಿರೋದು ಇದಲ್ಲ. ಅದು ಡಿಲೀಟ್ ಮಾಡಿಬಿಟ್ರಾ? ಇಲ್ಲಿ ಒಂದ್ಸಲ ಚೆಕ್ ಮಾಡ್ತೀನಿ. ಈ ವಿಡಿಯೋನೇ ಫಸ್ಟ್ ನಾನು ಟ್ರೆಂಡ್ ಆಗಿರೋ ವಿಡಿಯೋ. ಇವರು ಮೆಸೇಜ್ ಹಾಕಿದ್ರು, ಬಟ್ ಅದರಲ್ಲಿ ತುಂಬ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು. ಇವ್ರನ್ನ ಹೋಗಿ ಹೀರೋ ಅಂತಿದೆಯಲ್ಲ, ನಿಂಗೇನು ಚಪ್ರಿಗಳೇ, ನಿಂಗೆ ಹೀರೋ ಥರ ಕಾಣಿಸ್ತಾರ ಅಂತ ಬ್ಯಾಡ್ ಕಮೆಂಟ್ಸ್ ಎಲ್ಲ ಚಪ್ರಿ ಆ ಥರ ಏನೇನೋ ಹಾಕಿದ್ರು. ಬಟ್ ನಾನೊಂದು ಹೇಳ್ಬೇಕಂದ್ರೆ ಇಷ್ಟೇ, ನಮಗೇನು ಇಷ್ಟ ಆಗುತ್ತೋ ವೀಡಿಯೋ ಮಾಡ್ತೀವಿ. ವ್ಯೂಸ್ ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಹೋಗಿದೆ. ಅವ್ರ ಲಕ್ಕೋ ನನ್ನ ಲಕ್ಕೋ ಏನೋ ಗೊತ್ತಿಲ್ಲ, ಬಟ್ ಹೋಗಿದೆ. ಸೊ ಅವರು ನೋಡ್ತಿರ್ತಾರೆ, ಅವ್ರಿಗೆ ಹರ್ಟ್ ಆಗುತ್ತೆ. ಬ್ಯಾಡ್ ಕಮೆಂಟ್ಸ್ ಎಲ್ಲ ತುಂಬಾ ಬಂದಿತ್ತು. ಚಪ್ರಿ ಹಂಗೆ ಹಿಂಗಂತ, ನಿಮಗೆ ಚಪ್ರಿಯನ್ನು ನೋಡಿದ್ರೇ ಇಷ್ಟ ಆಗೋದು, ಆ ಥರ ಏನೋ ನನಗೂ ಬೈಯೋದು, ಅವ್ರಿಗೂ ಬೈಯೋದು ಅಂತ ತುಂಬ ಕಮೆಂಟ್ಸು. ನಂಗೆ ನೋಡಿಬಿಟ್ಟು ತುಂಬ ಟೆನ್ಷನ್ ಆಗೋಯಿತು. ಮತ್ತು ನಾನು ಬಂದು ಆಫ್ ಮಾಡಿಬಿಟ್ಟೆ, ಕಮೆಂಟ್ ಸೆಕ್ಷನೇ ಆಫ್ ಮಾಡಿಬಿಟ್ಟೆ. ಬಟ್ ಅವರು ಅಂದರೆ ಎಷ್ಟು ಇನ್ನೋಸೆಂಟೋ ಏನೋ ಗೊತ್ತಿಲ್ಲ, ಬಟ್ ನಂಗೆ ಬಂದು ಅವರು ಬೈದಿಲ್ಲ. ನಾನು ಕೇಳಿದೆ, ಅವ್ರು ಮೆಸೇಜ್ ಮಾಡಿದ್ರು ಥ್ಯಾಂಕ್ ಯು ಮ್ಯಾಮ್ ಅಂತ. ನಾನು ಅಂದೆ, ಸರ್ ನಿಮ್ಗೆ ನಿಜವಾಗ್ಲೂ ಬೇಜಾರಾಗ್ತಿಲ್ವಾ ನಾನು ವೀಡಿಯೋ ಮಾಡಿರೋದು? ನಿಮಗೆ ಬೇಜಾರಾಗ್ತಿಲ್ವಾ ಸರ್, ಎಲ್ಲರೂ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡಿದಾರಲ್ಲ ಅಂತ. ಇಲ್ಲ ಅವ್ರು ಇಟ್ಸ್ ಓಕೆ ಥ್ಯಾಂಕ್ ಯು ಅಂತ ವೀಡಿಯೋ ಮಾಡಿದ್ದಾರೆ ಅಂದರು. ಬಟ್ ನಿಜವಾಗ್ಲೂ ನಾನು ಅನ್ಕೊತೀನಿ, ಬೇರೆಯವ್ರು ಅಂದರೆ ಹೆಂಗೆ ಹಿಡ್ಕೊಂಡೆಲ್ಲ ಬೈತಿದ್ರು ಏನೋ ನನ್ನನ್ನು, ಹಿಂಗೆ ಯಾರು ವೀಡಿಯೋ ಮಾಡೋಕ್ಕೆ ಹೇಳೋ, ಡಿಲೀಟ್ ಮಾಡೋ ಫಸ್ಟು ಅಂತ. ಬಟ್ ಈ ಅಪ್ಪ ಏನೂ ಅಂದಿರಲಿಲ್ಲ, ತುಂಬ ಇನ್ನೋಸೆಂಟ್ ಅನಿಸುತ್ತೆ. ಬಟ್ ವೀಡಿಯೋ ನಾನು ಡಿಲೀಟ್ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದೀರಿ. ಅವರು ಏನೂ ಅಂದಿಲ್ಲಲ್ಲಪ್ಪ ಅಂತ ಅಂದ್ಕೊಂಡು ಸುಮ್ಮನೆ ಹಂಗೆ ಇಟ್ಟಿದ್ದೀನಿ. ಸೊ ಈ ಥರ ಇದ್ದರೆ ಬೇಜಾರಾಗಲ್ಲ ನನಗೆ. ಬಟ್ ಸಮ್ಟೈಮ್ಸ್ ನಂಗೆ ತುಂಬ ಬೇಜಾರಾಗ್ಬಿಡುತ್ತೋ. ಒಬ್ಬೊಬ್ಬರು ಎಷ್ಟು ಹರ್ಟ್ ಮಾಡ್ತಾರೆ ಅಂದರೆ, ಎಷ್ಟು ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ತುಂಬ ಬ್ಯಾಡ್ ಆಗ್ತಾರೆ. ಎಷ್ಟು ಬ್ಯಾಡ್ ಅಂದರೆ ಹೇಳ್ಬೇಕಾ, ಅಷ್ಟು ಬ್ಯಾಡ್ ಕಮೆಂಟ್ಸ್ ಬರುತ್ತೆ, DM ಬರುತ್ತೆ, ಬ್ಯಾಡ್ ಮೆಸೇಜಸ್ಸು ಎಲ್ಲ. ನಾನು ಯಾರಿಗೂ ಮೆಸೇಜೇ ಮಾಡೋಕ್ಕೆ ಹೋಗಲ್ಲ. ನನ್ನ ಮೆಸೇಜು ನಾನು ಕಮ್ಮಿ ಮಾಡೋದು, ಯಾರಿಗೂ ಮಾಡೋದೇ ಇಲ್ಲ. ಮೆಸೇಜ್ ಮಾಡೋಕ್ಕೇ ಭಯ, ಯಾಕೆ ಮೆಸೇಜ್ ಮಾಡೋದು ಹೇಳಿ.
ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೇ ಒಳ್ಳೆಯದು. ಯಾರ ಹತ್ರ ಆಗಲಿ ನಾವು ಯಾವ ಸೀಕ್ರೆಟ್ ಆಗಲಿ ಏನಾಗಲಿ ಶೇರ್ ಮಾಡೋಕ್ಕೇ ಹೋಗ್ಬಾರ್ದು. ನಾವಾಯಿತು ನಮ್ಮ ಕೆಲಸ ಆಯಿತು ಮಾಡ್ಕೊಂಡಿರಬೇಕು ಅಷ್ಟೇ, ನಂದು ಅಷ್ಟೇ, ಬೇರೆ ಏನಿಲ್ಲ. ನಾನು ಯಾರ ಜೊತೆ ಇವರು ಚೆನ್ನಾಗಿದ್ದಾರೆ, ಇವ್ರಿಗೆ ಮೆಸೇಜ್ ಮಾಡಿದರೆ ಮದುವೆ ಆಗ್ಬೋದು, ಲವ್ ಮಾಡ್ಬೋದು, ಆ ಥರ ಏನಿಲ್ಲ ನನ್ನ ಇಂಟೆನ್ಷನು. ನಾನು ಜಸ್ಟ್ ಯಾರು ಮೆಸೇಜ್ ಆಯ್ ಬಾಯ್ ಅಷ್ಟೇ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನಾನಾಯಿತು ನನ್ನ ಕೆಲಸ ಆಯಿತು ಮಾಡ್ಕೊಂಡು ಸುಮ್ಮನೆ ಇರ್ತೀನಿ. ನಾನು ವೀಡಿಯೋ ಎಡಿಟ್ ಮಾಡ್ಕೊಂಡಿರ್ತೀನಿ ಅಷ್ಟೇ ಬಿಟ್ಟರೆ, ಬಟ್ ಯಾವುದೇ ಬ್ಯಾಡ್ ಕೆಲಸ ಆಗಲಿ ಮಾಡೋಕ್ಕೆ ಹೋಗಲ್ಲ, ಯಾರಿಗೂ ಹರ್ಟ್ ಮಾಡೋಕ್ಕೂ ಹೋಗಲ್ಲ. ಇನ್ ಕೇಸ್ ನಾನು ಮೆಸೇಜು ಕಮ್ಮಿ ಮಾಡೋದು, ಇಟ್ಕೊಂಡು ಬೈತಾರೆ ಮೆಸೇಜ್ ಮಾಡಲ್ಲ, ಹೆಂಗಂದ್ರೆ ಏನೋ ಹೇಳ್ಕೊಳ್ಳಿ ನಮಗೇನು ಅಂತ ಸುಮ್ಮನೆ ಆಗಿಬಿಡ್ತೀನಿ. ಸೊ ನಾನು ಇವಾಗಲೂ ಇಷ್ಟ ಹೇಳ್ತಿರೋದು, ಒಂದು ವೀಡಿಯೋ ಅಪ್ಲೋಡ್ ಮಾಡಿದರೆ ಅದಕ್ಕೆ ಬ್ಯಾಡ್ ಕಮೆಂಟ್ಸ್ ಹಾಕೋಕ್ಕೆ ಹೋಗಬೇಡಿ. ಸುಮ್ಮನೆ ಏನಕ್ಕೆ ಬೇರೆಯವ್ರಿಗೆ ಹರ್ಟ್ ಮಾಡೋದು. ಇವಾಗ ನಾನು ವೀಡಿಯೋ ರೀಚ್ ಆಗ್ತಿದೆ ಅಂದರೆ ಯಾವ ಇಂಟೆನ್ಷನ್, ಯಾವ ರೀಸನ್ಗೆ ರೀಚ್ ಆಗ್ತಿದೆ ಅಂತ ಗೊತ್ತಿಲ್ಲ. ಇವಾಗ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ, ನಾನು ಇವಾಗ ಏನಾದರೂ ಬ್ಯಾಡಾಗಿ ಕಮೆಂಟ್ ಮಾಡಿದರೆ, ಬ್ಯಾಡಾಗಿ ಮೆಸೇಜ್ ಮಾಡಿದರೆ, ಅಯ್ಯೋ ಬ್ಯಾಡಾಗಿ ಏನಾದರೂ ಹೇಳಿದ್ರೆ ಹರ್ಟ್ ಆಗಿಬಿಡುತ್ತಲ್ವ. ಸೊ ಹಂಗೇ ನಮಗೂ ಹಂಗೇ ನೋಡಿಬಿಡ್ತೀವಿ ಸಮ್ಟೈಮ್ಸು, ಏನಾದರೂ ಟೆನ್ಷನಲ್ಲಿ ಇದ್ಬಿಡ್ತೀವಲ್ವ, ಆ ಮೆಸೇಜ್ ನೋಡಿದಾಗ ಸುಮ್ಮನೆ ತುಂಬ ಹರ್ಟ್ ಆಗಿಬಿಡುತ್ತೆ, ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಏನಪ್ಪ ಈ ಥರ ಹೇಳ್ತಿದ್ದಾರಲ್ವ, ನಾವೇನು ತಪ್ಪು ಮಾಡಿದ್ವಿ, ಕರೆಕ್ಟಾಗಿ ಇದ್ದರೂ ಈ ಥರ ಎಲ್ಲ ಮೆಸೇಜ್ ಹಾಕ್ತಾರೆ, DM ಹಾಕ್ತಾರೆ ಅಂತ. ಸೊ ಅದಕ್ಕೆ ನಾನು ಹೇಳೋದು, ನಾನು ನಿಜವಾಗ್ಲೂ ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗಲ್ಲ, ಯಾರಿಗೂ ಆಗಲಿ ಬ್ಯಾಡ್ ಆಗಲಿ ಕೆಟ್ಟ ಮೆಸೇಜು ಹಾಕೋಕ್ಕೆ ಹೋಗಲ್ಲ. ಸೊ ನನ್ನ ಪೇಜ್ ಇವಾಗ ಅಷ್ಟೇ ರೀಚ್ ಆಗ್ತಿದೆ, ಒಳ್ಳೆ ಸಪೋರ್ಟ್ ಕೊಡ್ತಿದ್ದೀರಾ, ಹೀಗೇ ಸಪೋರ್ಟ್ ಮಾಡಿ ನಂಗೆ. ಸೊ ನನ್ನ ವೀಡಿಯೋ ಜಾಸ್ತಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲೂ, ಮತ್ತು ನನಗೂ ಸಪೋರ್ಟ್ ಮಾಡಿ. ನಾನು ಆದಷ್ಟು ಚೆನ್ನಾಗಿರೋ ವೀಡಿಯೋಸ್, ಕನ್ನಡ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಅವಾಗವಾಗ. ಸೊ ನನಗೂ ಸಪೋರ್ಟ್ ಮಾಡಿ. ಸೊ ಇಷ್ಟೇ ಇವತ್ತಿನ ವೀಡಿಯೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ 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 ಬಾಯ್. ಖುಷಿಯಿಂದ ಖುಷಿಯಾಗಿ ಬಾಯ್ 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 ಬಾಯ್.